ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ಜಿ ಸಂವಾದದಲ್ಲಿ ಪ್ರಮುಖವಾಗಿ ಬಿಡದಿ ಟೌನ್ಶಿಪ್ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ವಿಶೇಷವಾಗಿ ನಿನ್ನೆ ಸರ್ವೆ ಕಾರ್ಯಕ್ಕೆ ಹೋದ ಸಂದರ್ಭದಲ್ಲಿ ಬಿಡದಿಯ ರೈತರು ಪೊರಕೆ ಸೇವೆಯನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ರೈತರ ಮೇಲೆ FIR ಆಗಿದೆ. ಇವತ್ತು ವಿಶೇಷವಾಗಿ HD ದೇವೇಗೌಡರು ಬಿಡದಿ ಟೌನ್ಶಿಪ್ ಅನ್ನ ಕೈ ಬಿಡಲಿಲ್ಲ ಅನ್ನೋದಾದ್ರೆ ಖಂಡಿತವಾಗ್ಲೂ ಹೋರಾಟವನ್ನು ಮಾಡಬೇಕಾಗತ್ತೆ, ಸತ್ಯಾಗ್ರಹ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಸರ್ಕಾರದ ಮುಂದಿರುವಂತಹ ಆಯ್ಕೆ ಬಿಡದಿ ಟೌನ್ಶಿಪ್ ಅನ್ನ ಕಂಟಿನ್ಯೂ ಮಾಡಬೇಕು, ಇಲ್ಲ ಕೈ ಬಿಡಬೇಕು. ಇದ್ರ ಬಗ್ಗೆ ಇವತ್ತು ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಬಿಡದಿ ಟೌನ್ಶಿಪ್ ಸಮರ ತಾರಕಕ್ಕೇರಿದೆ. ವಿಶೇಷವಾಗಿ ಇವತ್ತು HD ದೇವೇಗೌಡರು ಸತ್ಯಾಗ್ರಹವನ್ನು ಮಾಡಬೇಕಾಗತ್ತೆ. ಅದೇ ವಿಧಾನಸೌಧದಲ್ಲಿ ಗಾಂಧಿ ಪ್ರತಿಭೆಯ ಮುಂಭಾಗ ನಾವು ಧರಣಿ ಕೂರಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಟೆನಿಕಾಸ್ಟ್ ಕೈ ಬಿಡಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ದೇವೇಗೌಡರು ರವಾನೆ ಮಾಡಿದ್ದಾರೆ. ಇವತ್ತು HD ದೇವೇಗೌಡರು ಮಾತಾಡೋ ಸಂದರ್ಭದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದಕ್ಕೆ ಬಿಡದಿ ಟೌನ್ಶಿಪ್ ಅಸ್ತ್ರ ಅಂತ HD ದೇವೇಗೌಡರು ಹೇಳಿರೋದು. ಮಾಜಿ ಪ್ರಧಾನಿ ದೇವೇಗೌಡರು ಒಂದು ಗಂಭೀರ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಮತ್ತು ಸರ್ವೆ ಕಾರ್ಯಕ್ಕೆ ಹೋದ ಸಂದರ್ಭದಲ್ಲಿ ಆಗಿರುವಂಥ ಅವಾಂತರಗಳು, ನಮ್ಮ ಭೂಮಿಗೆ ಕಾಲಿಟ್ಟರೆ ನಾವೇನು ಮಾಡ್ತೀವಿ ಅನ್ನುವಂಥ ಒಂದು ಝಲಕ್ಕನ್ನು ಕೊಟ್ಟಿದ್ದಾರೆ ಆ ಭಾಗದ ರೈತರು. ಅಫ್ಕೋರ್ಸ್ ಅಧಿಕಾರಿಗಳ ಮೇಲೆ ಯಾರೂ ಕೂಡ ಕೈ ಮಾಡಬಾರ್ದು. ಆದರೆ ಇಷ್ಟು ದಿವಸ ಅಂದಾಜು 500 ದಿವಸಗಳ ಹೋರಾಟ ಶಾಂತಿಯುತವಾಗಿ ಇತ್ತು. ಯಾವಾಗ ತಮ್ಮ ಭೂಮಿಗೆ ಸರ್ವೆ ಕಾರ್ಯಕ್ಕೆ ಬಂದರೂ ರೈತರ ಆಕ್ರೋಶದ ಕಟ್ಟೆ ಹೊಡಿತು. ನಮ್ಮ ಭೂಮಿಯನ್ನು ನಾವು ಬಿಟ್ಟುಕೊಡೋದಿಲ್ಲ, ಈ ಸರ್ವೆ ಕಾರ್ಯವನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳಿ ಪೊರಕೆ ಹಿಡ್ಕೊಂಡು ಇವತ್ತು ಅಧಿಕಾರಿಗಳಿಂದ ಕಳುಹಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಇದೆಲ್ಲ ಒಂದು ಭಾಗ. ಆದರೆ ಮಗದೊಂದು ಭಾಗ ಇವತ್ತು ವಿಶೇಷವಾಗಿ HD ದೇವೇಗೌಡರು ಉಲ್ಲೇಖ ಮಾಡಿರುವಂಥ ಪ್ರಮುಖ ವಿಚಾರಗಳು ಚರ್ಚೆಯ ಮತ್ತೊಂದು ಮಜಲನ್ನು ತೆರೆದಿಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ನಿನ್ನೆ ಆದಂಥ ಘಟನೆಗೆ ಸಂಬಂಧಪಟ್ಟಂತೆ FIR ಆಗಿದೆ. ಅದು ಯಾರ ಮೇಲೆ? ರೈತರ ಮೇಲೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತ ಕಡೆ BJP ವಿಚಾರವನ್ನು ನೋಡೋದಾದರೆ ವಿಜಯೇಂದ್ರ ಅವರು ವಿಶೇಷವಾಗಿ BJP ಆಗಾಗ ಮಾತಾಡ್ತಾ ಇದೆ ಅನ್ನೋದೇ ನಿಜಕ್ಕೂ ಕೂಡ ಸೌಭಾಗ್ಯ ಅಂತ ಹೇಳ್ಬೋದು. ಬಿಡದಿ ವಿಚಾರದಲ್ಲಿ JDS ಮತ್ತು ಕಾಂಗ್ರೆಸ್ ನಡುವಿನ ಹೋರಾಟದ ರೀತಿ ಕಂಡು ಬರ್ತಾ ಇತ್ತು. ಆದರೆ ವಿಜಯೇಂದ್ರ ಅವರು ರೈತರ ಮೇಲೆ FIR ಹಾಕಿರೋದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ HD ದೇವೇಗೌಡರು ಸೇರಿದಂತೆ ಹಲವರು ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಕುಮಾರಸ್ವಾಮಿ ಅವರು ವೆಸ್ಟ್ ಬೆಂಗಾಲಲ್ಲಿದ್ದಾರೆ. ನಿನ್ನೆ ಈ ಘಟನೆ ಬಗ್ಗೆ ಮನಸ್ಸಿಗೆ ನೋವು ಮಾಡಿಕೊಂಡು ಶಾಂತಿಯುತವಾಗಿ ನೀವು ನಿಮ್ಮ ಹೋರಾಟವನ್ನು ಮುಂದುವರಿಸಿ ನಾನು ನಿನ್ನ ಜೊತೆಗೆ ಇರ್ತೇನೆ ಅಂತ ಹೇಳ್ತಾರೆ. ಇದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಹೈದರಾಬಾದ್ ಕರ್ನಾಟಕದಲ್ಲಿ ಪ್ರವಾಸದಲ್ಲಿದ್ದಾರೆ. ಅವರು ಕೂಡ ಹೇಳಿದ್ದಾರೆ, ಇವತ್ತೇನು ಕೆಲವು ರೈತರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ, FIR ಅವರನ್ನು ನೀವು ಹಿಂದಕ್ಕೆ ತೆಗೆದುಕೊಳ್ಬೇಕು ಅಂತ ಕೂಡ ಮನವಿ ಮಾಡಿದ್ದಾರೆ. ಜೊತೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಕೂಡ ಇವತ್ತು ಬಹಳ ಪರಿತವಾದ ಭಾಷಣ ಮಾತುಗಳನ್ನು ಪ್ರಯೋಗ ಮಾಡಿ ಬಿಡದಿ ರೈತರ ಬಗ್ಗೆ ಅವರ ಬೆಂಬಲವನ್ನು ಹೋರಾಟಕ್ಕೆ ಸೂಚಿಸಿದ್ದಾರೆ. ಅವರ ವಿಧಾನಸಭೆ ನಗರ ಪಕ್ಷದ ನಾಯಕರಾದ ಅಶೋಕ್ ಅವರು ಕೂಡ ಈ ಒಂದು ಘಟನೆಯ ಬಗ್ಗೆ ತೀವ್ರವಾದ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ನಾನು
ಈ ಸಂದರ್ಭದಲ್ಲಿ ನಾನು ನಿನ್ನೆ ತಿಳ್ಕೊಂಡೆ, ಇವರಿಂದ ಕೇಳಬೇಕಾಗ್ತಿಲ್ಲ. ಆ ಹಳ್ಳಿಗೆ ಎಷ್ಟು ಜನ ಇದ್ದಾರೆ? ಸುಮಾರು 40% ಜನ ಅವರು ಹಳ್ಳಿ ಬಿಟ್ಟು ಯಾವುದೋ ಮಂಡಳಿ ಅಂತ ಬೆಂಗಳೂರಿಗೆ ಬಂದಿದ್ದಾರೆ. ಮುಖ್ಯಮಂತ್ರಿಗಳು ರೈತರ ಮೇಲೆ ಕೇಸನ್ನ ದಾಖಲು ಮಾಡಿ ಅವ್ರನ್ನ ಬೆದರಿಸಿ ಹೆದರಿಸಿ ರೈತರನ್ನ ಬೀದಿಗೆ ತಂದು ಜಮೀನನ್ನ ಕಸ್ಕೊಳ್ಬೋದು ಅನ್ನುವ ಭ್ರಮೆನಲ್ಲಿ ಅವರೇನಾರು ಇದ್ರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು ಅಂತೇಳಿ ತಮ್ಮ ಮುಖೇನ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಅವ್ರ ಮೇಲಿದೆ. ಈ ರೀತಿ ದಬ್ಬಾಳಿಕೆ ಮಾಡೋದಕ್ಕಲ್ಲ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತದ್ದು. ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ, ಜನ ಬೀದಿಗಿಳಿದಾಗಿದೆ. ಇವತ್ತು ಬಿಡದಿ ವಿಚಾರದಲ್ಲಿ ಟೌನ್ಶಿಪ್ ಬಗ್ಗೆ ತಲೆ ಕೆಡಿಸ್ಕೊಳ್ದೇನೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಇಲ್ಲಿ ಬಂದು ಫೋಟೋ ಹೊಡಿಸ್ಕೊಂಡು ಲಿಂಗು ಕೈಯಲ್ಲಿ ಹಿಡ್ಕೊಂಡು ಶಿವಪೂಜೆ ಮಾಡಿ ಇವೆಲ್ಲ ಕಪಟ ನಾಟಕವನ್ನ ಬದಿಗಿಟ್ಟು ಕಲ್ಯಾಣ ಕರ್ನಾಟಕ ಆಗಲಿ ಕಿತ್ತೂರು ಕರ್ನಾಟಕದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ರೈತರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ರೈತರ ಇವತ್ತು ಆದ್ಯತೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಗಬೇಕೇ ವಿನಃ ಟೌನ್ಶಿಪ್ಗಳಲ್ಲ. ಟೌನ್ಶಿಪ್ ಅಗತ್ಯತೆ ಇದೆಯಾ? ಖಂಡಿತ ಅಗತ್ಯತೆ ಇದೆ. ಆದರೆ ರೈತರ ಜಮೀನನ್ನ ಕಸ್ಕೊಂಡು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ಕೂಡ ನೀವು ಅಭಿವೃದ್ಧಿಯ ಬಗ್ಗೆ ಕಾಳಜಿನೇ ಆಗಿದ್ರೆ ಬೆಂಗಳೂರು ಅಭಿವೃದ್ಧಿ ಆದರೆ ಇಡೀ ರಾಜ್ಯದ ಅಭಿವೃದ್ಧಿಯನ್ನ ಭ್ರಮೆನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಏನಿದೆ ಅದರಿಂದ ಹೊರಗೆ ಬಂದು ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅದ್ರ ಕಡೆ ಗಮನ ಹರಿಸಲಿ. ಇದರ ಪ್ರಾಥಮಿಕವಾಗಿ ಇದರ ಅವಶ್ಯಕತೆ ಕೂಡ ಇಲ್ಲ. ಯಾಕೆಂದರೆ ಇವತ್ತು ಬಿಡದಿ ಟೌನ್ಶಿಪ್ಪಲ್ಲಿ ಏನಾಗಿದೆ ಅಂದರೆ ಅದೆಲ್ಲ ಅಲ್ಲಿರ್ತಕ್ಕಂಥದ್ದು ಫಲವತ್ತಾದ ಜಮೀನು. ಈಗ ಆಲ್ರೆಡಿ ಕೃಷಿ ಮಾಡ್ತಾ ಇದ್ದಾರೆ. ಸುಮಾರು 7,000 ಎಕರೆನ ಇವರು ಸ್ವಾಧೀನ ಮಾಡಬೇಕು ಅಂತ ಏನು ಪ್ಲ್ಯಾನ್ ಮಾಡಿದ್ದಾರೆ. ಅಲ್ಲಿ ಏನು ತೆಂಗಿನ ತೋಟ ಇದೆ, ಅಡಿಕೆ ತೋಟ ಇದೆ, ರೇಷ್ಮೆ ಇದೆ, ಹೈನುಗಾರಿಕೆ ಇದೆ, ಬಾಳೆ ತೋಟ ಇದೆ. ಹೀಗಾಗಿ ಹಿಂದೆ ಬಂದಂಥ ಎಲ್ಲ ಮುಖ್ಯಮಂತ್ರಿಗಳು ಈ ಪ್ರಾಜೆಕ್ಟನ್ನು ಡ್ರಾಪ್ ಮಾಡಿದ್ದಾರೆ. ಕುಮಾರಸ್ವಾಮಿಯವರಾದಾಗ್ಯೂ ಆಗ ರೈತರಿಂದ ವಿರೋಧ ಬಂದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಕೂಡ ಇದನ್ನು ಬಿಟ್ಟರು, ಈ ಯೋಜನೆಯನ್ನು. ನಂತರ ಯಡಿಯೂರಪ್ಪನವ್ರು ಬಿಟ್ಟರು, ನಂತರ ಸದಾನಂದ ಗೌಡರು, ಜಗದೀಶ್ ಶೆಟ್ಟರು ಮತ್ತು ಬಸವರಾಜ ಬೊಮ್ಮಾಯಿ ಎಲ್ಲರೂ ಬಿಟ್ಟಿದ್ದಾರೆ. ಅಂದರೆ 85% ಇವತ್ತು ಅಲ್ಲಿ ರೈತರುಗಳು ಈ ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ಇದ್ದಾರೆ. ಕೊಂಡಗೇರಿ ಅಲ್ಲ, ಅವರು ಎಫೆಕ್ಟೆಡ್ ಪರ್ಸನ್ನು ಅವ್ರು ಗಲಾಟೆ ಮಾಡಿದಾರೆ ನಮ್ದು ಅಳಿಬಾರ್ದು ಅಂತ. ಅದೇನು CM ಅದಕ್ಕೂ ಸಂಬಂಧ ಇಲ್ಲ. ನಿನ್ನಾಗಿದ್ದು ನೋಡಿದ್ರಲ್ಲ, ಟಿ ವಿಯಲ್ಲಿ ಬಂದಿದೆ, ಎಲ್ಲ ವಾಟ್ಸಪ್ನಲ್ಲಿದೆ. ಅವ್ರ ಅಧಿಕಾರಿಗಳಲ್ಲಿ ಬಂದಾಗ ನಮ್ದು ಅಳಿಬೇಡ ಅಂತ ಅವ್ರಿಗೆ ಗಲಾಟೆ ಅಷ್ಟೇ. ಅದು ಬಿಟ್ಟರೆ ಅಂಥದ್ದು ಸ್ಥಳೀಯ ಮಟ್ಟದಲ್ಲಿ ಪೊಲೀಸರಿದ್ದಾರೆ, ಜಿಲ್ಲಾಡಳಿತ ನೋಡ್ತಾರೆ ಅವ್ರು. ಇಲ್ಲ, ಅವ್ರಾಗ ಈಗ ಅವ್ರು ಹೇಳ್ತಾರೆ ಮಿಕ್ಕಿದ್ರೆಲ್ಲ ನಮ್ಗೆ ಕೊಡ್ತಾ ಇದ್ದಾರೆ, ಅದನ್ನು ಅಳಿತಾ ಇದ್ದೀವಿ. ನಾವು ಯಾರು ಕೊಡ್ತಾಯಿಲ್ಲ ಅವ್ರದ್ದು ಅಳಿತಾ ಇಲ್ಲ ಅಂತ ಹೇಳಿದ್ದಾರೆ ಅವ್ರು ಅಷ್ಟೇ. ಅವ್ರದ್ದು ಯಾರು ಫೋರ್ಸೇಬಲ್ ಮಾಡ್ತಾ ಇಲ್ಲ. ಅವರು ಯಾರು ಸೋಮೋಟೋ ಕೊಡ್ತಾರೆ ಅವ್ರದ್ದು ಮಾತ್ರ ನಾವು ತೆಗೆದುಕೊಳ್ತೀವಿ, ಅಳಿತಾ ಇದ್ದೀವಿ ಅಷ್ಟು ಹೇಳಿದ್ದಾರೆ ಅವ್ರು. ಮಿಕ್ಕಿದೆಲ್ಲ ನೋಡೋಣ, ಅಲ್ಲಿ ಲೋಕಲ್ DC ಅವ್ರದ್ದು ನೋಡ್ಕೋತಾರೆ. ಇಲ್ಲ, ಅದಕ್ಕೆ ಅಂತ ಮಾನದಂಡ ಇದೆ, ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ದು ಸ್ಟೇಟ್ ಗೌರ್ಮೆಂಟ್ ನಾರ್ಮ್ಸ್ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಸತ್ಯನಾರಾಯಣ ಹೇಮಾದ್ರಿ ಅವರಿದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ಇನ್ನು JDS ವಕ್ತಾರು ಉಮೇಶ್ ಗೌಡ್ರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರು ಬಾಲಕೃಷ್ಣ ಯಾದವ್ ಅವರಿದ್ದಾರೆ. ನಮಸ್ಕಾರ. AP ವಕ್ತಾರು ದಿನೇಶ್ ಹೇರೋಹಳ್ಳಿ ಅವರಿದ್ದಾರೆ. ನಮಸ್ಕಾರ. ದಿನೇಶ್ ಅವರೇ, ನಿಮ್ಮಿಂದನೇ ಆರಂಭ ಮಾಡೋಣ. ಯಾಕಂದರೆ ಇಷ್ಟು ದಿವಸಗಳ ಕಾಲ, ಒಂದು ಅಂದಾಜು 500 ದಿವಸಗಳ ಬಿಡದಿಯ ನಿಜವಾದ ರೈತರ ಹೋರಾಟ, DK HDK ಅವರ ಜಟಾಪಟಿ, ಎಟ್ ಸೇಮ್ ಟೈಮ್ DK ಅವರ ಉದ್ದೇಶ ಏನು, HDK ಉದ್ದೇಶ ಏನು, ನಿಮ್ಮ ಅನಾಲಿಸಿಸ್ ಏನು? ಈಗ ನಮ್ಮ ಅನಾಲಿಸಿಸ್ ಏನಂದರೆ, ಏನು ಬಿಡದಿ ಇವತ್ತು ಟೌನ್ಶಿಪ್ ಮಾಡಕ್ಕೆ ಹೊರಟಿದ್ದಾರೆ, ಅದು ಸುಮಾರು 9 ವಿಲೇಜು 9,000 ಎಕರೆ ಪ್ರದೇಶ. ಅಲ್ಲಿ ಉತ್ತಮವಾದ ಏನು ರೈತಾಪಿ ಜನಗಳು ಒಳ್ಳೆ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ ಒಂದು ಆಕ್ಸಿಜನ್
ಹಬ್ ಅಂತಲೇ ಹೇಳ್ಬೋದು, ನಮಗೆ ಆಕ್ಸಿಜನ್ ಲಂಗ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಬಾಂಬೆ ಅಂತ ಹೋಗಾದ್ರೆ ಸಮುದ್ರ ಇದೆ, ಸಮುದ್ರ ಅದೇನ್ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಹೇಳ್ಕೊಬಿಡುತ್ತೆ. ಈ ಬೆಂಗಳೂರಿಗೆ ಆ ಥರ ಯಾವುದು ಸಮುದ್ರ ಇಲ್ಲ. ನಮ್ಗೆ ಏನು ಸುತ್ತಮುತ್ತ ಏನು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಅದು ಫರ್ಟೈಲ್ ಲ್ಯಾಂಡ್ ಇದೆ, ಅಲ್ಲಿ ಆಕ್ಸಿಜನ್ ಚೆನ್ನಾಗಿ ಬೆಂಗಳೂರಿಗೆ ಸಪ್ಲೈ ಆಗುತ್ತೆ. ಮತ್ತೆ ವಾಟರ್ ಅಲ್ಲಿ ಅಬ್ಸಾರ್ಪ್ಷನ್ ರೇಟ್ ಜಾಸ್ತಿ ಇದೆ, ಅಂದ್ರೆ ಸ್ಪಾಂಜ್ ಏರಿಯಾ ಅಂತಾನೆ ಕರಿತೀವಿ, ಅದು ವೆರಿ ಇಂಪಾರ್ಟೆಂಟ್. ಬಟ್ ಅಲ್ಲಿ ಹರಿತಾ ಇರೋ ನದಿಗಳಾಗಿರ್ಬೋದು, ಯಾವುದು ನಮ್ಮ ಅರ್ಕಾವತಿ ಆಗಿರ್ಬೋದು, ವೃಷಭಾವತಿ, ಎರಡೂ ಅಲ್ಲ ಹರಿತವೆ. ಬಟ್ ಅದನ್ನ ಪುನರುಜ್ಜೀವನ ಮಾಡೋದಕ್ಕೆ ಈ 3 ಸರ್ಕಾರಗಳು ಯಾವತ್ತೂ ಮನಸ್ಸು ಪಡಲ್ಲ. ಯಾಕಂದ್ರೆ ಅದನ್ನ ಸರಿಯಾಗಿ ನಾವು ಫಿಲ್ಟ್ರೇಟ್ ಮಾಡಿ ಆ ನೀರು ಬಿಟ್ರೆ ಇನ್ನೂ ನಮಗೆ ಆ ನೀರು ತುಂಬಾ ಒಳ್ಳೆ ಉಪಯೋಗ ಬರುತ್ತೆ. ಅದೇ ನೀರು ಹೋಗಿ ಈಗ ನೆಕ್ಸ್ಟ್ ಮೇಕೆದಾಟು ಡ್ಯಾಮ್ಗೆ ಹೋಗೋದು, ಅದೇ ಗಲೀಜ್ ನೀರು ಅದನ್ನೇ ಮತ್ತೆ ನಮಗೆ ಕುಡಿಸ್ತಾರೆ. ಅಂದ್ರೆ ಇವತ್ತು ಆ ಥರ ಥಿಂಕಿಂಗು ಥಾಟ್ಸ್ ಇಲ್ಲ. ಇವತ್ತು ಪಂಜಾಬಲ್ಲಿ ಒಬ್ಬರು MP ಇಸ್ ರಾಜ್ಯಸಭಾ MP ಫ್ರಮ್ ಆಮ್ ಆದ್ಮಿ ಪಾರ್ಟಿ, ಅವರು ಬಾಬಾ ಬಲ್ಬೀರ್ ಸಿಂಗ್ ಅಂತ ಅವರು ಇವತ್ತು ಪಂಜಾಬಲ್ಲಿರೋ ಎಲ್ಲ ನದಿಗಳನ್ನ ಪುನಶ್ಚೇತನ ಮಾಡ್ತಾ ಇದ್ದಾರೆ. ಆ ಥರ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅಂಥದ್ದನ್ನ ಇಲ್ಲಿ ಒಬ್ಬ MP-ನೂ ಅದಕ್ಕೆ ಯಾರು MP ಆಗಲಿ, ಮಿನಿಸ್ಟ್ರಿಗಳಾಗಲಿ, ಕ್ಯಾಬಿನೆಟ್ ಆಗಲಿ ಒಬ್ಬರು ಈ ನದಿಗಳನ್ನ ಪುನಶ್ಚೇತನ ಮಾಡೋಣ, ಒಳ್ಳೆ ಗಾಳಿ ಕೊಡೋಣ, ನೀರು ಕೊಡೋಣ, ಅದಿಲ್ಲ. ಫಸ್ಟ್ ಬುಲ್ಡೋಸರ್ ತಂದು ಎಲ್ಲ ನಾಶ ಮಾಡ್ಕೊಳ್ಳೋಣ, ಅದ್ರಲ್ಲಿ ದುಡ್ಡು ಮಾಡ್ಕೊಳ್ಳೋಣ. ದುಡ್ಡು ಮಾಡ್ಕೊಂಡು ಏನು ಮಾಡ್ತೀರಾ? ಎಷ್ಟು ದಿವಸ ದುಡ್ಡು ಮಾಡ್ತೀರಾ? ದುಡ್ಡಿಂದ ಏನೂ ಆಗಲ್ಲ. ನಿಮ್ಗೆ ಏನೇ ಡೆವಲಪ್ಮೆಂಟ್ ಇದ್ರು ಡೆವಲಪ್ ಆಗದೆ ಇರೋ ಕಡೆ ಮಾಡಿ. ಇನ್ನು ಎಷ್ಟೊಂದು ಜಿಲ್ಲೆಗಳಿದೆ, ಅಲ್ಲಿಗಳು ಮಾಡಿ. ಅಲ್ಲಿ ಈಗ ಈ ಬೆಂಗಳೂರಿಗೆ ಇನ್ಫ್ರಾಸ್ಟ್ರಕ್ಚರೇ ದೊಡ್ಡ ಸಮಸ್ಯೆ. ನೀವು ಎಷ್ಟು ಟೌನ್ಶಿಪ್ ಮಾಡಿದಷ್ಟು ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ನೀರಿಲ್ಲ, ಗಾಳಿ ಇಲ್ಲ. ಇವತ್ತು ಬ್ಯಾಂಗ್ಳೂರು ಸೆಕೆಂಡ್ ಹೈಯೆಸ್ಟ್ ಪೊಲ್ಯೂಟೆಡ್ ಸಿಟಿ ಇನ್ ಇಂಡಿಯಾ ಅಂತ ಆಲ್ರೆಡಿ ರಿಪೋರ್ಟ್ ಇದೆ. ಮತ್ತೆ ಹೈಯೆಸ್ಟ್ ಆಕ್ಸಿಡೆಂಟ್ ಪ್ರೋನ್ ಏರಿಯಾ ಅಂತಾನೂ ಇದೆ. ಇಷ್ಟೆಲ್ಲ ಇದ್ದು ಇಲ್ಲೇ ಟೌನ್ಶಿಪ್ ಯಾಕೆ ಮಾಡ್ಬೇಕು ಇವರು? ಅದು ಕ್ವಶನ್. ಬಟ್ ಈ ಹಿಂದೆ 2007ರಲ್ಲಿ ಇದೇ ಕುಮಾರಸ್ವಾಮಿ ಅವರು DLF ಮತ್ತೆ ಇನ್ನೊಂದು ದುಬೈ ಕಂಪ್ನಿಗೆ ಅಲ್ಲಿಗೆ ಪ್ರಾಜೆಕ್ಟ್ ಮಾಡಿ ಕೊಟ್ಬಿಟ್ಟಿದ್ರು. ಅವಾಗ ರೈತರು ಹೋರಾಟ ಮಾಡಿದಾಗ ಅದನ್ನ ಕೈ ಬಿಟ್ರು. ಅವಾಗ 400 ಕೋಟಿ ಅವರು ಫಂಡು ಕೊಟ್ಬಿಟ್ಟಿದ್ರು ಗೌರ್ಮೆಂಟ್ಗೆ. ಅದನ್ನ ರೀಫಂಡ್ ಆಯ್ತು 2009ರಲ್ಲಿ. ಅದಾದ್ಮೇಲೆ ಅದನ್ನ ಯಾಕೆ ರೆಡ್ ಝೋನ್ ಮಾಡಿಟ್ಟಿದ್ರು? ಗ್ರೀನ್ ಬೆಲ್ಟ್ ಆಗಿ ಮಾಡ್ಬೋದಿತ್ತಲ್ಲ. ರೆಡ್ ಝೋನ್ ಮಾಡಿದ್ದು ಅಂದ್ರೆ ಅವ್ರು ಯಾರಿಗೂ ಮಾರಬಾರ್ದು, ಕೊಳ್ಬಾರ್ದು ಅನ್ನೋದು. ಅಲ್ಲಿಗೆ ರೈತರು ಸಂಕಷ್ಟಕ್ಕೆ ಸಿಕ್ಸಿದ್ರು. ಅಂದ್ರೆ ಇದರಲ್ಲಿ ಏನೋ ನಾನ್ ಇನ್ನೊಂದ್ಸಲ CM ಆದಾಗ ಕಂಪ್ಲೀಟ್ ಮೆಜಾರಿಟಿ ಬಂದಾಗ ಏನಾದ್ರು ಮಾಡ್ಬೋದಾ ಅನ್ನೋ ಆಸಕ್ತಿ ಆದಿತ್ತ. ಮತ್ತೆ ಇದರಲ್ಲಿ ನಿಮ್ಗೆ ಇನ್ನೂ ಒಂದಿದೆ. ಇಲ್ಲಿ ಎಲ್ಲೋ ಒಂದ್ ಕಡೆ ಹೇಳ್ತಾರೆ ಈಗಲ್ಟನ್ ರೆಸಾರ್ಟ್ ಕೊಟ್ಟಷ್ಟೇ ದುಡ್ಡು ಕೊಡಿ ಅಂತ ಹೇಳ್ತಾರೆ. ಅಂದ್ರೆ ಈಗಲ್ಟನ್ಗೆ ಈಗ ಅವರು ಒಂದು 132 ಅಕ್ವೈರ್ ಮಾಡ್ಕೊಂಡ್ಬಿಟ್ಟವ್ರೆ ಗೋಮಾಳನ ಇಲ್ಲಿಗಲ್ ಆಗಿ. ಅದಕ್ಕೆ ಅವರು ಗೌರ್ಮೆಂಟ್ ಫಿಕ್ಸ್ ಮಾಡಿದೆ KDB ಇಷ್ಟೇ ಪ್ರೈಸ್ ಕೊಡಬೇಕು ಅಂತ. ಅದು 7.5 ಕೋಟಿಯಿಂದ ಹೋಗಿ ಇವತ್ತು 982 ಕೋಟಿಗೆ ಹೋಗಿದೆ. ಏನು ಅದ್ರ ಪ್ರೈಸ್ 12.5 ಕೋಟಿ ಕೊಡಿ ಎಕರೆಗೆ ಅಂತ. ಯಾರು ಗೌರ್ಮೆಂಟ್ ಅವ್ರನ್ನ ಕೇಳ್ತಾ ಇರೋದು. ಅಂದ್ರೆ ಅಷ್ಟೇ ದುಡ್ಡು ಕೊಡಿ. ಅಂದ್ರೆ ಇಲ್ಲೇನು ಅಡ್ಜಸ್ಟ್ಮೆಂಟ್ಗೆ ಇವರಿಬ್ರು ಕಚ್ಚಾಡ್ತಾ ಇದ್ದಾರಾ? ಹಿಂದೆ ಏನ್ ಜೋಡೆತ್ತು ಅಂತ ಬಂದವರು ಇವತ್ತು ರಾಜ್ಯದಲ್ಲಿ ಇವತ್ತು ಆ ಅಡ್ಜಸ್ಟ್ಮೆಂಟ್ಗೆ ಅಥವಾ ಈಗಲ್ಟನ್ ಪರ ಬ್ಯಾಟಿಂಗ್ ಮಾಡಕ್ ಬಂದಿದ್ದಾರಾ, ಅಲ್ಲವಾ ಅಲ್ಲೇನಾರು ಅಡ್ಜಸ್ಟ್ಮೆಂಟ್ ಮಾಡಿ ನಾವು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಡ್ತೀವಿ ಅನ್ನೋ ಅಡ್ಜಸ್ಟ್ಮೆಂಟ್ಗೆ ಬಂದಿದ್ದಾರಾ? ಇದೆಲ್ಲ ಕ್ವಶನ್ ಮಧ್ಯೆ ಸಾಯ್ತಾ ಇರೋದು ಮಾತ್ರ ರೈತರು. ಇದೊಂದೇ ಅಲ್ಲ, ಸಾಕಷ್ಟು ವಿಚಾರಗಳಲ್ಲಿ ರೈತರನ್ನ ಒಕ್ಲೆಬ್ಸಿದ್ದಾರೆ. ಇವರೆಲ್ಲ ಒಕ್ಕಲಿಗರು ನಾಯಕರು ಅಂತಲೇ ಹೇಳ್ಕೊಬರೋದು. ಇನ್ನೂ ಒಂದು ಹೇಳ್ತೀನಿ, ಇವರೆಲ್ಲ ನೆಲ್ಸನ್ ಗೌಡ್ರುಗಳು. ನೆಲ್ಸನ್ ಗೌಡ್ರು ಅಂದ್ರೆ ಮಣ್ಣಿನ ಮಕ್ಕಳು ಗೌಡ್ರು, ಅರ್ಥ ಆಯ್ತಲ್ಲ? ನೆಲ್ಸನ್ ಗೌಡ ಅಂತ ಕರಿಬಹುದು ನೀವು ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ. ಆ ಲೆವೆಲ್ಗೆ ಇವತ್ತು ರಾಜ್ಯವನ್ನ ರೈತರನ್ನ ಒಕ್ಕಲೆಬ್ಸಿ ಇವತ್ತಿಗೂ ರಿಹಾಬಿಲಿಟೇಟ್ ಇಲ್ಲ. ಇನ್ನೂ ಒಂದು ವಿಚಾರ ಹೇಳ್ಬಿಡ್ತೀನಿ ನಿಮ್ಗೆ. ಹೇಮಾವತಿ ಡ್ಯಾಮ್ ಕಟ್ಟರು 1970ನಲ್ಲಿ ಅಕ್ವೈಸ್ ಆಗಿದ್ದು. 1979ನಲ್ಲಿ ಹೇಮಾವತಿ ಡ್ಯಾಮ್ ಕಂಪ್ಲೀಟ್ ಆಯ್ತು. ಅವ್ರಿಗೆಲ್ಲ ಮಂಡ್ಯ ಡಿಸ್ಟಿಕ್ ಅಲ್ಲಿ KR ಪೇಟೆ, ನಾಗಮಂಗಲ ಈ ಸುತ್ತಮುತ್ತ ನಾವು ಜಾಗ ಕೊಡ್ತೀವಿ ಅಂದ್ರು. ಕೊಟ್ಟಿದ್ ಯಾವ ಜಾಗನ? ಫಾರೆಸ್ಟ್ ಲ್ಯಾಂಡ್ನ. ಅದೇ ಜನ ಆ ಫಾರೆಸ್ಟ್ ಲ್ಯಾಂಡ್ಗೆ ಹೋದ್ರು, ಇವತ್ತಿಗೂ ಅವ್ರಿಗೆ ಜಮೀನ್ಗೆ ಹೋಗೋಕ್ಕಾಗಿಲ್ಲ. ಇವತ್ತು 2013ರಲ್ಲಿ ಆಯ್ತು ಕೋರ್ಟ್ ಆರ್ಡ್ರು, 2012ರಲ್ಲಿ ಅವ್ರಿಗೆಲ್ಲ ಜಾಗ ಕೊಡಿ ಅಂತ. ಅಂದ್ರೆ 3 ತಿಂಗಳೊಳಗಡೆ ಅಲಾಟ್ ಮಾಡಿ ಅಂತ. ಇವತ್ತಿಗೂ ಕೊಟ್ಟಿಲ್ಲ ಆ ಜಮೀನು. ಆದ್ರೆ ಕೊಟ್ಟಿದ್ದು ಯಾರಿಗೆ ಗೊತ್ತಾ? 971 ಜನ ಬೋಗಸ್ ಅವ್ರಿಗೆ. ಅವ್ರು ಯಾರ್ದು ರೈತರೇ ಅಲ್ಲ, ಅವ್ರ ಜಮೀನೇ ಹೋಗಿಲ್ಲ, ಅವ್ರಗಳಿಗೆ ಲ್ಯಾಂಡ್ ಅಲಾಟ್ ಮಾಡಿದ್ದಾರೆ. ಅಂದ್ರೆ ಈ 3 ಸರ್ಕಾರಗಳು JCB ಪಕ್ಷಗಳು ಇಷ್ಟು ದಿವಸ ಆಳಿದ್ರು ಇವತ್ತಿಗೂ ಕಾಂಪನ್ಸೇಷನ್ ಕೊಡಕ್ಕಾಗಿಲ್ಲ ರೈತರುಗಳಿಗೆ. ಇವತ್ತಿಗೂ ಅವ್ರು ಲ್ಯಾಂಡ್ ಕೊಡಕ್ಕಾಗಿಲ್ಲ. ಅಂದಮೇಲೆ ಈ ರೈತರುಗಳಿಗೆ ನಿಜವಾಗಿ ಇವ್ರು ಕೊಡ್ತಾರ ನ್ಯಾಯನ? ಅವ್ರು ಅಲ್ದು ಇವರು ಲ್ಯಾಂಡ್ ಅಕ್ವೈಸೇಷನ್ ಇದಕ್ಕೆ ಸತ್ತೋಗಿರ್ತಾರೆ. ಡಾಕ್ಯುಮೆಂಟ್ ಕೊಡಕ್ಕಾಗಲ್ಲ. ಮುತ್ತಾತನ ಹೆಸರಲ್ಲಿ ಇರ್ತವೆ, ಇನ್ಯಾರ್ದೋ ಹೆಸರಲ್ಲಿ ಇರ್ತವೆ. ಲಂಚ ಕೊಡಕ್ಕಾಗದೆ ಸತ್ತೋಯ್ತಾರೆ ಅವರು. ರೈಟ್. ಬಾಲಕೃಷ್ಣ ಅವರು, ನೀವು ಹೇಳಿ, ಇದುವರೆಗೂ ಕೂಡ ರೈತರ ಹೋರಾಟ, ರೈತರ ನೋವು, ರೈತರ ಆತಂಕ ಅನ್ನೋ ಮಟ್ಟಕ್ಕಿತ್ತು. ಇವತ್ತು ವಿಶೇಷವಾಗಿ ದೇವೇಗೌಡರು ಸತ್ಯಾಗ್ರಹ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ.
ಸರ್ಕಾರದ ಮುಂದಿರುವಂತಹ ಆಯ್ಕೆಗಳೇನು? ಯಾಕಂದರೆ ಪ್ರಿಯಾಂಕ್ ಖರ್ಗೆ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಒಂದು ಹಂತದಲ್ಲಿ ಹೇಳಿದರು, ನನಗದು ನೆನಪಾಗ್ತಾ ಇದೆ, ರೈತರ ವಿರೋಧ ಕಟ್ಕೊಂಡು ನಾವು ಯಾವ ಟೌನ್ಶಿಪ್ಪು ಕೂಡ ಮಾಡೋಕ್ಕಾಗಲ್ಲ ಅಂತ ಹೇಳಿರೋದ್ರಿಂದಾಗಿ ಈ ಸಂದರ್ಭದಲ್ಲಿ ಸರ್ಕಾರ ರೈತರ ಪರವಾಗಿರುತ್ತೆ, ರೈತರ ವಿರೋಧವಾಗಿರುತ್ತೆ? ನಮ್ಮ ಏನು ಸರ್ಕಾರ ಯಾವಾಗಲೂ ಕೂಡ ಕೇವಲ ಈ ಬಿಡದಿ ವಿಚಾರ ಅಲ್ಲ, ದೇಶದ ಎಲ್ಲೆಡೆ ರಾಜ್ಯದಲ್ಲೂ ಕೂಡ ಯಾವಾಗಲೂ ನಾವು ರೈತರ ಪರವಾಗಿ ಇರ್ತಕ್ಕಂಥದ್ದು. ಅದು ಇತಿಹಾಸವನ್ನು ನಾವು ತೆಗೆದು ನೋಡಿದಾಗ ಅದೇ ರೈತರ ಪರವಾಗಿ ಈ ದೇಶದಲ್ಲಿ ಅನೇಕ ಕಾನೂನುಗಳನ್ನು ತಂದಿರತಕ್ಕಂಥದ್ದು, ಹಸಿರು ಕ್ರಾಂತಿಯನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈ ರಾಜ್ಯದಲ್ಲೂ ಕೂಡ ರೈತರಿಗೋಸ್ಕರ ಅನೇಕ ಯೋಜನೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ರೈತರಿಗೋಸ್ಕರ ಸುಮಾರು ಸಾವಿರಾರು ಡ್ಯಾಮ್ಗಳನ್ನು ಈ ದೇಶದಲ್ಲಿ ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ನೆನಪು ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾವು ಯಾವಾಗಲೂ ಕೂಡ ರೈತರ ಪರವಾಗೇ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಸೊ ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಬಂದರೆ ನೋಡಿ, ಇಲ್ಲಿ ಆಗ್ತಕ್ಕಂಥದ್ದು ಇಷ್ಟೇ. ಇವತ್ತು ಈ ಟೌನ್ಶಿಪ್ ಹೊಸ ಟೌನ್ಶಿಪ್ ನಿರ್ಮಾಣ ಮಾಡ್ತಕ್ಕಂಥದ್ದು, ಆಮೇಲೆ ಯಾವುದೇ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಅಥವಾ ಸಾವಿರಾರು ಕಿಲೋಮೀಟರ್ಗಳನ್ನ ರೋಡ್ ಮಾಡ್ತಕ್ಕಂಥದ್ದು, ಅಥವಾ ವಿದ್ಯುತ್ ಸ್ಥಾವರ ಕಂಪ್ನಿಗಳನ್ನು ಮಾಡ್ತಕ್ಕಂಥದ್ದು. ಸೊ ಇದೆಲ್ಲದನ್ನೂ ಕೂಡ ಯಾವ ಕಾರಣಕ್ಕೋಸ್ಕರ ಮಾಡ್ತದೆ? ಯಾವುದೇ ಗೌರ್ಮೆಂಟ್ ಇರ್ಬೋದು, ಇವತ್ತು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, AIP ಇರ್ಬೋದು, ಇವತ್ತು ದೇಶದ ಬರೀ ಕರ್ನಾಟಕ ಅಲ್ಲ, ದೇಶದ ಯಾವುದೇ ಭಾಗ ಇರ್ಬೋದು, ಪಬ್ಲಿಕ್ ಯುಟಿಲಿಟಿ ಅಂದರೆ ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಸೊ ಈ ರೀತಿಯ ಹಲವು ಯೋಜನೆಗಳನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ಸರ್ಕಾರಗಳಿಗೆ ಸಮಸ್ಯೆಗಳು ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಸೊ ಈ ಒಂದು ನಾವು ಏನು UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯ ವಿವಾದಗಳು ಉಟ್ಕೊಂಡಾಗ ಅದನ್ನು ಸೆಟ್ಲ್ಮೆಂಟ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ರೈತರಿಗೆ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು, ಆ ಯೋಜನೆಗಳನ್ನು ಮಾಡೋಂಥ ಸಂದರ್ಭದಲ್ಲಿ ಅವರಿಗೆ ರಿಹ್ಯಾಬಿಲಿಟೇಷನ್ ಆಗಬೇಕು, ಆಮೇಲೆ ಅವರಿಗೆ ಕಾಂಪನ್ಸೇಷನ್ ಸರಿಯಾಗಿ ಸಿಗಬೇಕು ಅನ್ನೋ ಒಂದು ಅರ್ಥದಲ್ಲಿ ಸೊ ಅನೇಕ ಡಿಸ್ಪ್ಯೂಟ್ಗಳು ಸುಪ್ರೀಂ ಕೋರ್ಟ್ನಲ್ಲಿ ಇದ್ದ ಕಾರಣ ನಾವೇನು ಮಾಡಿದ್ವಿ, ಪೇರ್ ಕಾಂಪನ್ಸೇಷನ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ರೀಸೆಟ್ಲ್ಮೆಂಟ್ ಆ್ಯಕ್ಟ್ 2013 ಅಂತಕ್ಕಂಥ ಕಾಯ್ದೆಯನ್ನು ಜಾರಿಗೆ ತಂದ್ವಿ. ಆ ಕಾಯ್ದೆ ಮುಖೇನ ಯಾವುದೇ ಈ ಸಾರ್ವಜನಿಕ ಉದ್ದೇಶಗಳಿಗೆ ನಾವು ಸರ್ಕಾರಿ ಯೋಜನೆಗಳಿಗೆ ಸೊ ಈ ರೀತಿಯ ಯಾರಾದರೂ ರೈತರುಗಳಿಗೆ ಅನ್ಯಾಯ ಆಗ್ತಾ ಇದ್ದರೆ ಅವ್ರಿಗೆ ಅದರಿಂದ ಭೂಮಿ ಕಳ್ಕೊಂಡ್ರೆ ಅವರಿಗೆ ಹೊಸ ಭೂಮಿಯನ್ನು ಕೊಡ್ತಕ್ಕಂಥದ್ದು, ಅಥವಾ ಆ ಕಾಂಪನ್ಸೇಷನ್ 1:4 ಅಂದರೆ ಈಗ ಒಂದು ಭೂಮಿಯ ಬೆಲೆ 1 ಕೋಟಿ ಇತ್ತು ಅಂತ ಹೇಳಿದ್ರೆ ನಾವು ಅದಕ್ಕೆ 3 ಪಟ್ಟು ಹೆಚ್ಚು 1:4 ಈ ಕಾಂಪನ್ಸೇಷನ್ ರೀತಿಯಲ್ಲಿ ಕೊಡಬೇಕು. ಅಂದರೆ ಇದರಿಂದ ವಿವಾದಗಳು ಉಟ್ಕೋಬಾರ್ದು, ರೈತರು ನೆಮ್ಮದಿಯಿಂದ ಇರಬೇಕು. ಯಾಕಂತ ಹೇಳಿದ್ರೆ ರೈತರಿಗೂ ಕೂಡ ಹಕ್ಕಿದೆ. ಏನು ಈ ಸಂವಿಧಾನದ ಅನುಚ್ಛೇದ 300A ಆ ಅಡಿಯಲ್ಲಿ ಒಂದು ಕಾಯ್ದೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದೆ, ಸಂವಿಧಾನದಲ್ಲಿ ಯಾವುದೇ ಕಾನೂನು ಪ್ರಕ್ರಿಯೆ ನಡೆದರೂ ಕೂಡ ಯಾವ ರೀತಿಯಾಗಿ ನಾವು ರೈತರಿಗೆ ಕಾನೂನಿನ ರಕ್ಷಣೆಗಳನ್ನು ನೀಡಬೇಕು ಅಂತದ್ದು 300A ಸಂವಿಧಾನದಲ್ಲಿ. ಹಾಗಾಗಿ ಸೊ ಇಲ್ಲಿ ಮಾಡ್ತಕ್ಕಂಥದ್ದು ಕೂಡ ಯಥಾವತ್ತು BJP ಸರ್ಕಾರಗಳು, ಜನತಾದಳ ಸರ್ಕಾರ, ರಾಷ್ಟ್ರ ಸರ್ಕಾರ, ಯಾವುದೇ ಸರ್ಕಾರಗಳಾಗಿ ಮಾಡುವ ಸಾರ್ವಜನಿಕ ಉದ್ದೇಶಕ್ಕೆ ಸಂಬಂಧಪಟ್ಟಂತೆ ಹೇಗೆ ಮಾಡ್ತಾರೋ ಹಾಗೆ ಇಲ್ಲಿನೂ ಕೂಡ ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರು ಬೃಹದಾಕಾರವಾಗಿ ಬೆಳೀತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ ಅನೇಕ ಸಮಸ್ಯೆಗಳು, ಈಗ ಟ್ರಾಫಿಕ್ ಸಮಸ್ಯೆ ಇದೆ, ಸೊ ಇವತ್ತು ಪೊಲ್ಯೂಷನ್ ಸಮಸ್ಯೆ ಇದೆ. ಸೊ ಇವತ್ತು ಈ ಒಂದು ಹಿನ್ನೆಲೆಯಲ್ಲಿ ಹೇಗೆ ಬಿಡದಿಯಲ್ಲಿ ಸುಸಜ್ಜಿತವಾದಂತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸರ್ಕಾರದ ಬರುತ್ತೆ, ಬಿಡದಿಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಸರ್ಕಾರಿ ಆಸ್ಪತ್ರೆ ಬರುತ್ತೆ, ಬಿಡದಿಯಲ್ಲಿ ಸರ್ಕಾರದ ಶಾಲೆ ಬರುತ್ತೆ ಅಲ್ವಾ? ಸುಸಜ್ಜಿತ ಕಟ್ಟಡ ಅದು. ಬರ್ಲಿ ಪ್ರೈವೇಟ್ ಸ್ಕೂಲ್ನ ನಾಚಿಕೆ ಪಡಬೇಕು ಆ ಸ್ಕೂಲ್ಗಳು, ಅಂತ ಒಂದು ಸರ್ಕಾರಿ ಶಾಲೆ ಬರುತ್ತೆ. ಮೇಡಮ್, ಹೊಸದಾಗಿ ಬೆಳವಣಿಗೆಗಳಾದಾಗ ಈಗ ದೆಹಲಿ ನವದೆಹಲಿ ಕಂಪ್ಲೀಟ್ಲಿ ನವದೆಹಲಿ ಆಯ್ತು. ಇದು ಸಾರ್ವಜನಿಕ ಒಂದು ಉದ್ದೇಶಕ್ಕೆ. ಉಮೇಶ್ ಗೌಡ್ರೆ ಇವತ್ತು ದೇವೇಗೌಡರು ನಮ್ಮ ಸ್ನೇಹಿತರು 2013ನೇ ಆಕ್ಟ್ ಅಂತ ಹೇಳಿದ್ರು, 4500 ಅಬ್ಜೆಕ್ಷನ್ ಹಾಕಿದ್ದಾರೆ ರೈತರು. ಅದಕ್ಕೆ ಉತ್ತರ ಕೊಡದೆ ಇವರು ಫೈನಲ್ ಹೆಂಗ್ ಮೇಡಮ್ ಮಾಡ್ತಾರೆ? ರೈಟ್, ಗಾಟ್ ಇಟ್. ಅದು ನನಗೆ ಉತ್ತರ ಸಿಕ್ತು. ಈಗ ಹೇಳಿ, ಈಗ ಅಷ್ಟು ವಿಸ್ತಾರವಾಗಿ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಇದು ಇದು ಅಂತ 4,000 ಜನ ಇದು ಹಾಕಿದಾರಲ್ಲ, ಅಬ್ಜೆಕ್ಷನ್ ಇದೆಯಲ್ಲ, ರೈಟ್ ಅದಕ್ಕೆ ಏನು ಉತ್ತರ ಕೊಟ್ಟರು CM ಅವರು? ರೈಟ್, ರಾಜ್ಯ ಪಟಾಲಂ ಇದಾರಲ್ಲ, ಮಾಗಡಿ ಪಟಾಲಂ ಒಬ್ರು,
ಕುಣಿಗಲ್ ಪಟಾಲಂ ದಿನ ಇಬ್ರು ಭಜಂತ್ರಿ ಬರ್ಸ್ಕೊಂಡ್ ಬರ್ತಾರೆ. ಈ ಹಾಸನದ ಪಟಾಲಂ ಕತೆ ಹೇಳಿ, ನನಗೆ ಅದು ಬೇಕು. ಯಾವ್ದು? ದೇವೇಗೌಡರು, ಹಾ. ಕುಮಾರಸ್ವಾಮಿ ಹೇಳ್ತೀನಿ, ಬರ್ತೀನಿ ಅವ್ರ ಇವಾಗ. ಯೋಜನೆಗಳ ಬಗ್ಗೆ ಹೇಳಿ. ಯಾಕೆ ಅಂದ್ರೆ ಹೇಳಿ. ಕರ್ನಾಟಕದ ಯೋಜನೆಗಳು, ಅಭಿವೃದ್ಧಿ ಹೌದು. ಯೋಜನೆಗಳದ್ದು ಯಾವುದೇ ಬಂದರೂ ಕೂಡ ಹೌದು. ಒಂದು ಹಂತದ ಅಡಿಪಾಯವನ್ನ ಫೌಂಡೇಶನ್ ಹಾಕಿದ ಕೀರ್ತಿ ಯಾರಿಗೆ ಸಲ್ಲತ್ತೆ ಅಂದ್ರೆ ಅದು ದೇವೇಗೌಡರು. ಹೌದು. ಎಕ್ಸಾಂಪಲ್ ನೈಸ್ ತಗೊಂತೀನಿ ನಾನು. ತಗೊಳ್ಳಿ ಮೇಡಮ್. ನೈಸ್ ವಿಷಯದಲ್ಲಿ ಫಸ್ಟ್ ಅಡಿಗಲ್ ಹಾಕಿದವ್ರು ಯಾರು? ಇದೇ ದೇವೇಗೌಡರು. ಹೌದು. ಅಂದಮೇಲೆ ಕುಮಾರಸ್ವಾಮಿ ಅವರು ಟೌನ್ಶಿಪ್ ವಿಚಾರದಲ್ಲಿ ಯಾವ ನಿರ್ಧಾರ ತಗೊಂಡ್ರು ಆ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ ಇವಾಗ ಅಂದ್ಮೇಲೆ ಹೇಳ್ತೀನಿ ಇವತ್ತು ನಾನು. ನೀವು ಹಾ. ಮಣ್ಣಿನ ಮಕ್ಕಳು, ನಾವು ಮಣ್ಣಿನ ಮಕ್ಕಳ ಪರವಾಗಿದ್ದೀವಿ, ಅವರ ಹೋರಾಟ ನಮ್ಮ ಹೋರಾಟ ಅಂದ್ರೆ ಯಾರೇ ನಿಮ್ಮನ್ನು ಒಪ್ಪುತ್ತಾರೆ? ಆಯ್ತು. 2006-08 ಕುಮಾರಣ್ಣವರು ಅಕ್ಯುರೇಷನ್ಗೆ ಇಶ್ಯೂ ಮಾಡ್ತಾರೆ, ನೋಟಿಸ್ ಕೊಡ್ತಾರೆ. ಅದು ಫೈನಲ್ ಮಾಡೋದಿಲ್ಲ. ಇದೇ ಕಾಂಗ್ರೆಸ್ ಪಾರ್ಟಿ ಮೈತ್ರಿ ಇರ್ತಾವಾಗ ಇವರು ಕಮಿಟಿ ಮಾಡ್ತಾರಲ್ಲ ಮೇಡಮ್, ಇದನ್ನ ಸರ್ವೆ ಮಾಡಿ ಏನಾಗುತ್ತೆ ಅಂತ. ಅವಾಗ ಏನಂತ ಮಾಡ್ತಾರೆ ಮೇಡಮ್ ಕಾಂಗ್ರೆಸ್ ಅವರು? ಇದನ್ನ ಕೈ ಬಿಡಬೇಕು, ಇಲ್ಲ ಅಂದ್ರೆ ಇದು ಅತಿರೇಕಕ್ಕೆ ಹೋಗುತ್ತೆ, ಸರ್ಕಾರ ಇರೋದಿಲ್ಲ ಅಂತ ಹೇಳ್ತಾರಲ್ವಾ. ಇವತ್ತು ಅದೇ ಕಮಿಟಿ ಯಾಕೆ ಇವ್ರು ತಗೊಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದವರು? ಕ್ಯಾನ್ಸಲ್ ಮಾಡೋದಿಲ್ಲ ಮೇಡಮ್. ಕುಮಾರಣ್ಣ ಅವತ್ತು ಮಾಡ್ಬಿಟ್ರು ಬಿಡಿ, ನೋಟಿಸ್ ರೆಡ್ ಝೋನ್ ಮಾಡಿದ್ರು. ಏನಕ್ಕೆ ಮಾಡಿದ್ರು ರೆಡ್ ಝೋನ್? ದಯವಿಟ್ಟು ರೈತರನ್ನ ಹಾಳು ಮಾಡ್ಬಿಟ್ಟಿದ್ರೆ ರೈತರುಗಳೆಲ್ಲ ಬಂದು ಕೇಳ್ಕೊಂಡ್ರು, ಹೌದಪ್ಪ ನೀವು ರೈತರಾಗಿ ಉಳಿದ್ರಿ ಪರವಾಗಿಲ್ಲ, ನೀವು ನನ್ನ ಹತ್ರ 4 ರಿಯಲ್ ಎಕರೆ ಎಸ್ಟೇಟ್ ಮಾರಬೇಡಿ, ನಿಮ್ಮನ್ನ ನೀವು ಮಾರ್ಕೋಬೇಡಿ. ನನ್ನ ಹತ್ರ 4 ಎಕರೆ ಇದೆ. ಹಾ, ಹೇಳಿ. ಆಯ್ತಾ? ಹಾ. ನಾನೊಬ್ಬ ರೈತ ಮಹಿಳೆ. ಹೌದು. ಕಷ್ಟ ಬಂತು, ಹಾ. 1 ಎಕರೆ ಮಾರೋಣ, 3 ಎಕರೆ ಇಟ್ಕೊಂಡು ಕೃಷಿ ಮಾಡೋಣ, ಅದಕ್ಕೂ ಅವಕಾಶ ಕೊಡ್ಲಿಲ್ಲ ಮಣ್ಣಿನ ಮಗ. ಅದು ಆ ತರ ಬರೋದಿಲ್ಲ ಮೇಡಮ್. ನೋಡಿ, ಅವಕಾಶ ಬರಲಿಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಅಲ್ಲಿ ಏನಿದೆ ಬೆಲೆ ಇವತ್ತು ಅದನ್ನ ಮಾರ್ಕೊಳ್ತಾ ಇದ್ದಾರೆ ರೈತ. ಇವ್ ನೋಡಿ, ಇವತ್ತು ಜಮೀನು ಯಾರು ಮಾರೇ ಇಲ್ವಾ? ಕುಮಾರಣ್ಣ ರೆಡ್ ಝೋನ್ ಮಾರಿದ್ರಿಂದ ಯಾರು ಮಾರೇ ಇಲ್ವಾ ಹೇಳಿ? ಅಂದ್ರೆ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಮಾರಿದ್ದಾರೆ ಮೇಡಮ್, ಯಾಕೆ ಮಾರಿಲ್ಲ? ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಬಿಡದಿ ರೈತರು. ರೈತರು ನೋಡಿ, ರಿಯಲ್ ಎಸ್ಟೇಟ್ ಮಾರಿಲ್ಲ, ಅವರು ಕಷ್ಟ ಸುಖಕ್ಕೆ ಮಾರಿದ್ದಾರೆ. ರೈತರಿಗೆ ಮಾರಿದ್ದಾರೆ, ನಾಟ್ ಫಾರ್ ರಿಯಲ್ ಎಸ್ಟೇಟ್. ಇದನ್ನ ಗಮನಕ್ಕೆ ತಗೋಬೇಕು. ನೈಸ್, ಗಾಟ್ ಇಟ್, ವೆರಿ ನೈಸ್. ರೈತರಿಗೆ ಮಾರಿದ್ದಾರೆ. ಅಲ್ಲಿ ಯಾರು ಉಳುಮೆ ಮಾಡ್ತಾರೆ, ಯಾರು ಒಕ್ಕಲುತನ ಮಾಡ್ತಾರೆ, ಅವ್ರಿಗೆ ಮಾರಿದ್ದಾರೆ ಹೊರತು ನಾಟ್ ಫಾರ್ ರಿಯಲ್ ಎಸ್ಟೇಟ್. ಇದನ್ನ ನಾನು ಕಂಠಕೋಶವಾಗಿ ಹೇಳ್ತೀನಿ. ನಮ್ ಕುಮಾರಣ್ಣ ರೆಡ್ ಝೋನ್ ಮಾಡಿಲ್ಲ ಅಂದಿದ್ರೆ ಇವತ್ತು ಬಿಡದಿಯಾಗಿ ಇರ್ತಾ ಇರ್ಲಿಲ್ಲ. ಟ್ಯಾಂಕ್ ಮೇಲೆ ನಿಂತ್ಕೊಂಡು ನೋಡ್ತಿರಲ್ಲ ಹಸಿರು. ಈಗ ನನಗೊಂದು ಅಶ್ಯೂರ್ ಮಾಡಿ, ಹೇಳಿ. ಮುಂದೊಂದು ದಿವಸ ಗೊತ್ತಿಲ್ಲ 28 ಕುಮಾರಸ್ವಾಮಿ ಅವರೇ ಸಿಎಂ ಬರ್ತೀವಿ ಮೇಡಮ್. ಆಯ್ತು, ಅವ್ರು ಮಾಡಲ್ಲ ತಾನೇ ಬಿಡದಿ ಟೌನ್ಶಿಪ್? 100% ಮಾಡೋದಿಲ್ಲ. ಮಾಡಂಗಿದ್ರೆ 18 ಕುಮಾರಣ್ಣ ಸರ್ಕಾರ ಬಂದಿದ್ದಾಗ ಮಾಡಿರೋರು ಆ ಫೈಲ್ ಎತ್ಕೊಳ್ಳಿಲ್ವಲ್ಲ ಕುಮಾರಣ್ಣ. ರೈಟ್, ಗಾಟ್ ಇಟ್. ಸತ್ಯನಾರಾಯಣ ಹೇಮದ್ರಿ ಅವರೇ, ಒಂದು ಪಕ್ಷ ಟೌನ್ಶಿಪ್ ಅನ್ನ ಮಾಡಿದ್ರೆ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ತೊಂದರೆ ಆಗುತ್ತೆ ಇದನ್ನ ನೀವು ಹೇಳಬೇಕು. ಅಟ್ ದ ಸೇಮ್ ಟೈಮ್ JDS ಮತ್ತು ಕಾಂಗ್ರೆಸ್ನ ಹೋರಾಟ ಥರ ಕಾಣ್ತಾ ಇದೆ, DK HDK ಅಂತ. BJP ಎಲ್ಲಿದೆ ಇಲ್ಲಿ? ನೀವು ಏನು ಮಾಡ್ತಿದ್ದೀರಾ? ಯಾವ ರೈತರು ಪರವಾಗಿದ್ದೀರಾ? ನೀವು ನಿಮ್ಮ ಜಂಜಾಟದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀರಲ್ಲ ಅಂತ. ಇಲ್ಲ ಮೇಡಮ್, ನಮ್ಮ ವಿರೋಧ ಪಕ್ಷ ನಾಯಕರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಈ ಬಿಡದಿ ಭಾಗದಲ್ಲಿ ಹಳ್ಳಿಗಳಿಗೆ ಹೋದರು, ಹೋರಾಟ ನಿರತ ರೈತರಿಗೆ ಬೆಂಬಲ ವ್ಯಕ್ತಪಡಿಸಿದರು. ಆಮೇಲೆ ಯಾವ ಹಳ್ಳಿಗಳು ಈ ಯೋಜನೆ ಬಾಧಿತ ಹಳ್ಳಿಗಳಿಗೆ ಹೋಗಿ ಪಾದಯಾತ್ರೆ ಮಾಡಿ ಅಲ್ಲಿ ಇದ್ದಂಥ ಎಲ್ಲ ರೈತರಿಗೂ ಬೆಂಬಲವನ್ನು ವ್ಯಕ್ತಪಡಿಸಿದಂಥದ್ದು ಸ್ಪಷ್ಟತೆ ಇದೆ, ತಾವು ನೋಡಿದಿರಿ. ಸುಮ್ಮನೆ ಕೈ ಕಟ್ಟಿಕೊಂಡು ಕುಳಿತಿಲ್ಲ. ಇಲ್ಲ, ನನ್ಗೇನು ಗೊತ್ತಾ, ಒಂದು ಹೋರಾಟ ಅಂದಾಗ ಪರಿಣಾಮಕಾರಿಯಾಗಿ ಆಗಬೇಕು. ಇಲ್ಲ, ಇವತ್ತಿಗೂ BJPಯ ಜನಪ್ರತಿನಿಧಿ ಆ ರೈತರ ಹೋರಾಟದಲ್ಲಿ 500 ದಿವಸ ಬೇಡ, ಒಂದು 50 ದಿವಸ ನಿಂತ್ಕೊಂಡಿದ್ರು ಅದನ್ನು ಕಂಪ್ಲೀಟಾಗಿ ಅಗ್ರಿ ಮಾಡ್ಬೋದಾಗಿತ್ತು. ಬಟ್ ಅಂಥದ್ದು ಪರಿಣಾಮಕಾರಿ ಹೋರಾಟ ಅವ್ರ ಜೊತೆ ನೀವು ನಿಂತ್ಕೊಂಡಿದ್ದು ನಾಟ್ ವಿಸಿಬಲ್. ಇಲ್ಲ, ನಾಟ್ ವಿಸಿಬಲ್ ಅನ್ನುವಂಥ ಶಬ್ದಕ್ಕೆ ನಾನು ಒಪ್ಕೊಳ್ಳಲ್ಲ. ಒಂದು ಅವ್ರಿಗೆ ಸ್ವಲ್ಪ ಹೆಚ್ಚಾಗಿರ್ಬೋದು ಅಥವಾ ನಮ್ದೊಂದು ಸ್ವಲ್ಪ ಕಡಿಮೆ ಆಗಿರ್ಬೋದು, ಅದನ್ನು ಒಪ್ಕೊಳ್ಳೋಣ. ಆದರೆ ಇವತ್ತು ನೀವು ಇವಾಗ ತಾನೇ ನೋಡಿದ್ರಿ ನಮ್ಮ ರಾಜ್ಯಾಧ್ಯಕ್ಷರು ಯಾವ ರೀತಿ ಅದನ್ನ ಪ್ರಸ್ತಾಪ ಮಾಡಿದ್ರು, ಯಾವ ರೀತಿ ಉತ್ತರ ಹೇಳ್ತಾರೆ ಹೇಮದ್ರಿ ಅವರೇ. ಇಲ್ಲ, ಅಲ್ಲಿ ಹೋಗಿದಾರಲ್ಲ ಹೋರಾಟ ಸ್ಥಳಗಳಿಗೆ ಹೋಗಿ ಬೆಂಬಲ ವ್ಯಕ್ತಪಡಿಸಿ ಅಲ್ಲಿ ಕುಳಿತು ರೈತರ ಜೊತೆ ಸಮಾಲೋಚನೆ ಮಾಡಿ ಅವರಿಗೆ ಯಾವ ರೀತಿ ನೈತಿಕತೆ ಎಲ್ಲ ರೀತಿಯಿಂದ ನಿಮ್ಮ ಕಾನೂನಾತ್ಮಕವಾಗಿರ್ಬೋದು ಇನ್ಯಾವ ರೀತಿಯಲ್ಲಿ ಆದರೂ ಕೂಡ ಭಾರತೀಯ ಜನತಾ ಪಕ್ಷ ಅವರೊಟ್ಟಿಗೆ ಇದೆ ಅಂತ ಹೇಳಿ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳಿದಾರೆ, ರಾಜ್ಯಾಧ್ಯಕ್ಷರು ಹೇಳಿದಾರೆ. ಅದರಲ್ಲಿ ಯಾವುದೂ ತಪ್ಪ ಕಲ್ಪನೆ ಬೇಡ ಅಂತ ನಾನು ಒಂದು ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ನಾನು ಇಲ್ಲಿ ಹೇಳಿ ಬಯಸ್ತಾ ಇದ್ದೀನಿ ಮೇಡಮ್, ಈಗ ಇದಾಗಲೇ ಶಶಿಧರ್ ಅವರು ಹೇಳಿದ್ರು, ಆ ಮಾತನ್ನು ನಾನು ಕೂಡ ಒಪ್ಕೋತೀನಿ. ಇದೇನು ಪ್ರಾಣವಾಯು ಕೊಡುವ ಒಂದು ಪರಿಸರ ಫಲ ಪ್ರೇಮಿ ಒಂದು ಬಿಡದಿ ಟೌನ್ಶಿಪ್ ಒಂದು. ಆಮೇಲೆ ಫಲವತ್ತಾದ ಭೂಮಿ ಇರುವಂಥದ್ದು, ಬರಡು ಭೂಮಿಯಲ್ಲಿ ಕೆಲವೊಂದು ಭೂಮಿ ಭಾಳ ಕಡಿಮೆ ಪ್ರಮಾಣದಾಗ ಬರಡು ಭೂಮಿ ಐತಿ. ಇನ್ನು ಮಿಕ್ಕಿದೆಲ್ಲ ತೆಂಗು ಗಿಂಗು ಎಲ್ಲ ಏನು ಕ್ಯಾಶ್ ಕ್ರಾಪ್ ಇರ್ತಕ್ಕಂಥ ಒಳ್ಳೆ ಫಲವತ್ತಾದ ಭೂಮಿ, ಎರಡು ಮಾತಿಲ್ಲ. ನಾನು ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಕೇಳ್ತೀನಿ. ಭಾರತೀಯ ಜನತಾ ಪಕ್ಷ ವಕ್ತಾರನಾಗಿ ಇದಾಗಲೇ ಕರ್ನಾಟಕ ರಾಜ್ಯದಲ್ಲಿ BDAದು ಲ್ಯಾಂಡು ಬರೀ 58% ಯುಟಿಲೈಸ್ ಆಗಿದೆ.
KIDB ಲ್ಯಾಂಡು 32% ಯುಟಿಲೈಸ್ ಆಗಿದೆ. ಓಕೆ. ಹೌಸಿಂಗ್ ಬೋರ್ಡ್ದು ಲ್ಯಾಂಡು 42% ಯುಟಿಲೈಸ್ ಆಗಿದೆ. ಇಷ್ಟೇ ಲ್ಯಾಂಡ್ ಯುಟಿಲೈಸ್ ಆಗಿ ಇನ್ನೂ ಇಷ್ಟೊಂದು ಲ್ಯಾಂಡ್ ಇರೋದ್ರಾಗ ನೀವು ಮತ್ತೆ ಇದನ್ನು ಏನು ಒಂದು ಎರಡನೇದು ಹಿಂದೆ ಸನ್ಮಾನ್ಯ SM ಕೃಷ್ಣ ಸರ್ಕಾರ ಇದ್ದಾಗ ಅದು ಪ್ಯಾರಿಸ್ ಮಾಡಲು ಅಂತ ಇನ್ನೊಂದು ಯಾವುದೋ ಒಂದು ಮಾಡಲ್ ಅಂತೇಳಿ 2 ಮಾಡಲ್ ತಂದಿದ್ರು ಅವರು ಸಿಂಗಾಪುರ್. ಹಾಂ ಅದನ್ನ ತಂದರು, ಆದರೆ ಅದು ಜಾರಿಗೆ ಆಗಲಿಲ್ಲ, ಅದು ಅಲ್ಲಿಗೆ ಬಿಟ್ಟು ಹೋಯ್ತು. ಇನ್ನೊಂದು ಈಗ ನಾನೇನು ಕೇಳ ಬಯಸ್ತಾ ಇದ್ದೀನಿ, ಇದು ಗೌರ್ಮೆಂಟದ ಟೌನ್ಶಿಪ್ ಅಲ್ಲ, ಇದು ರಿಯಲ್ ಎಸ್ಟೇಟು. ಆಮೇಲೆ ನಾನೇನು ಕೇಳ ಬಯಸ್ತಾ ಇದ್ದೀನಿ ಅಂತಂದರೆ, ಇವತ್ತು ತಾವು ನೋಡಿದಿರಿ, ಮೊನ್ನೆ ಒಂದು ನೋಡಿದಿರಿ ನೀವು, ಆ ರೈತರು ಏನು ಸ್ವಾಧೀನಪಡಿಸುವಂಥ ಒಂದು ಲೇಔಟ್ ಮ್ಯಾಪ್, ಅದರದ್ದು ಮ್ಯಾಪ್ ಹಾಕಿದ್ರು. ಆ ಮ್ಯಾಪ್ ಮೇಲೆ ತಮ್ಮ ರಕ್ತನ ಹರಿಸಿ ನಾವು ಇದಕ್ಕೆ ವಿರೋಧ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಒಬ್ಬ ವ್ಯಕ್ತಿ ಬಂದು ರಕ್ತ ಹರಿಸ್ತಾನ ಅಂತಂದ್ರೆ ಸಾಮಾನ್ಯ ಮಾತಲ್ಲ, ಅದು ಕೂಡ ಒಬ್ಬ ರೈತ, ಅದು ಸಾಮಾನ್ಯ ಮಾತು ಅಲ್ಲ ಅಂತ ನಾನು. ಗೋಲಿಬಾರ್ ಆಗಿದ್ದು ಯಡಿಯೂರಪ್ಪನವ್ರು CM ಆಗಿದ್ದಾಗಲ್ವಾ? ಹೌದು. ಅಲ್ಲ, ನೀವು ಹಸಿರು ಶಾಲಾ ಹಾಕೊಂಡು ಇವತ್ತು ಹಸಿರು ರೈತರ ಬಗ್ಗೆ ಸಂದರ್ಭಗಳಿಗೆ ಮೇಡಮ್, ಆ ಸಂದರ್ಭದಲ್ಲಿ ಉದ್ರೇಕಿತ ಅದು ಮೊನ್ನೆ ಹಾವೇರಿಯಲ್ಲಿ ಅವತ್ತು ಒಂದೇ ಆಗಲಿಲ್ಲ. ಮೊನ್ನೆ ನಕಲಿ ಬೀಜದ ಗೊಬ್ಬರದ ವಿಚಾರದಲ್ಲೂ ಆಯಿತು. ಅದನ್ನ ಪ್ರತಿಯೊಂದಕ್ಕೂ ಆ ವಿಚಾರನ ಇದಕ್ಕೆ ತುಲನೆ ಮಾಡುವಂಥದ್ದು ಸಮಂಜಸ ಅಲ್ಲ ಅಂತ ನನ್ನ ಅನಿಸಿಕೆ. ಒಂದು ಎರಡನೇದು ಇನ್ನೊಂದು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಅಲ್ಲಿ ಹೋಗ್ತಾರ ಇವರು ಪೊರಕೆ ಸೇವೆ ಆಯ್ತಲ್ಲ, ಏನಕ್ಕೆ ಪೊರಕೆ ಸೇವೆ ಆಗಿದ್ದು? ರೈತರಿಗೆ ಯಾವುದೇ ಪೂರ್ವ ನಿಯೋಜಿತ ತಿಳುವಳಿಕೆ ಕೊಡ್ಲಾರ್ದಂಗೆ ಅಲ್ಲಿ ಹೋಗಿ ಅವರು ಏನು ಅದನ್ನ ಜಮೀನಿಂದು ಜಾಯಿಂಟ್ ಒಂದು JMC ಮಾಡಕ್ಕೆ ಇವ್ರು ಹೋಗಿದ್ದಾಗ ಅಲ್ಲಿ ರೈತರು ಸಹಜವಾಗಿ ಕೋಪೋದ್ರಿಕ್ತರಾಗಿ ಅವರ ಜೀವನ ಮರಣದ ಪ್ರಶ್ನೆ ಐತಿ, ಅವತ್ತು ಪರಕೆ ಹಿಡ್ಕೊಂಡು ಮಾಡಿದ್ರು. ಆ ಸಂದರ್ಭದಲ್ಲಿ ಶಾಂತವಾಗಿ ವರ್ತಿಸಬೇಕಾದಂತ ಸರ್ಕಾರ ಯಾಕಪ್ಪ ನೀವು ಇಷ್ಟು ಇದಾಗಿದ್ದೀರಾ, ಕೇಳ್ಕೊಂಡು ಅವ್ರನ್ನ ವಿಚಾರ ಮಾಡ್ಲಾರ್ದ ಅವ್ರ ಮೇಲೆ FIR ಮಾಡೋದು ಎಷ್ಟು ಸಮಂಜಸ? ನೀವು ಇವಾಗ ಹೇಳಿದ್ರು ನಮ್ಮ ಕಾಂಗ್ರೆಸ್ಸಿನ ವಕ್ತಾರರು ಸನ್ಮಾನ ಮಿತ್ರರು, ನಾವು ಎಲ್ಲ ಯಾವ ಕಾಲಘಟ್ಟದಾಗೂ ರೈತರು, ಇದು ಯಾವ ರೀತಿ ರೈತರ ಜೊತೆಗೆ ಇರೋದು? ನೀವು ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರಿ. ಅವನು ಇನ್ನೊಂದು ಕೇಳ ಬಯಸ್ತಾ ಇದ್ರಿ, 80% ರೈತರು ನಮ್ಗೆ ಒಪ್ಪಿಗೆ ಕೊಟ್ಟಿದಾರ ಅಂತ ಇವ್ರು ಹೇಳ್ತಾ ಇದ್ದಾರೆ. 80% ರೈತರು ಕೊಟ್ಟಿದಾರ ಅಂದ್ರೆ ಹೌದಾ? ಇದನ್ನ ಕೊಡು, ಆ ಪಟ್ಟಿನ ಕೊಡ್ರಿ. ನೀವು ಯಾವ ರೈತರು ನಿಮ್ಗೆ ಒಪ್ಪಿಗೆ ಕೊಟ್ಟಿದಾರ ಅನ್ನೋದನ್ನ ಪಟ್ಟಿ ಕೊಡ್ರಿ. ರೈಟ್, ಒಳ್ಳೆ ಪಾಯಿಂಟ್. ನನ್ನನ್ನು ಕೇಳಿದ್ರೆ ಈಗ ಸತ್ಯನಾರಾಯಣ ಹೇಮಾದ್ರಿ ಅವರು ಹೇಳಿದ ಪ್ರಕಾರವೇ ನೋಡೋದಾದರೆ, ಸ್ವತಃ DK ಶಿವಕುಮಾರ್ ಅವರು ಒಂದು 2 ಹೆಜ್ಜೆ ಹೋಗ್ಬಿಡೋದು, ಬಿಡದಿಗೆ ಹೋಗೋದು, ಪರ್ಟಿಕ್ಯುಲರ್ ಆಗಿ ಆ ಜಾಗದಲ್ಲಿ ನಿಂತ್ಕೊಂಡು ಲೈವ್ ಟೆಲಿಕಾಸ್ಟ್ ಮಾಡಿಬಿಟ್ಟು ಯಾವೆಲ್ಲ ರೈತರಿದ್ದಾರೆ, ಪ್ರಮುಖ ರೈತರು ಅಥವಾ 1 ಎಕರೆ 1.5 ಎಕರೆ 1/4 ಎಕರೆ ಯಾವೆಲ್ಲ ಜಮೀನು ಹೊಂದ್ಕೊಂಡಿದ್ದಾರೆ ಆ ರೈತರನ್ನ ಕರೆದ್ಬಿಟ್ಟು ಹಿಂಗೆ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದ್ದೀವಿ, ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ, ಇಲ್ಲಿ ಅಭಿಪ್ರಾಯ ಸಂಗ್ರಹ ಇದೆ, ಎಸ್ ಅನ್ನೋರು ನೋ ಅನ್ನೋರು ಚೀಟಿ ಬರೆದು ಹಾಕಿ ಅಂದ್ಬಿಟ್ರೆ ವಾಸ್ತವ ಅನ್ನೋದು ಅರ್ಥ ಆಗುತ್ತೆ. ಕಾಂಗ್ರೆಸ್ನವರು ಎಸ್ ರೈತರು ಕೊಡಕ್ಕೆ ರೆಡಿ ಇದ್ದಾರೆ ಅನ್ನೋದು, ಈ ಕಡೆ BJP JDS ಅವರು ನೋ ಅಂತ ಹೇಳೋದು ಕನ್ಫ್ಯೂಷನ್ ಅನ್ನು ಕ್ರಿಯೇಟ್ ಮಾಡ್ತಾ ಇದೆ. HD ದೇವೇಗೌಡರು ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ, ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗ ಸತ್ಯಾಗ್ರಹವನ್ನು ಕೂರಬೇಕಾಗತ್ತೆ ಅಂತ. ದಿನೇಶ್ ಅವರೇ, ಚನ್ನರಾಯಪಟ್ಟಣ ದೇವನಹಳ್ಳಿ 1777 ಎಕರೆ ಭೂಮಿ, ಇದು ಹೀಗೆ ಲಿಟಿಗೇಷನಲ್ಲಿತ್ತು. ಆ ಭಾಗದ ರೈತರು ಹೋರಾಟ ಮಾಡಿದ್ರು, ಅಂತಿಮವಾಗಿ ಒಂದು ಹಂತದ ಜಯ ಅಂತೂ ಸಿಕ್ತು, ಅವ್ರ ಭೂಮಿ ಅವ್ರು ಉಳಿಸ್ಕೊಂಡ್ರು. ಯಾಕೆ ಅಂದ್ರೆ ಅಲ್ಲಿ ರಾಜಕೀಯ ಇರಲಿಲ್ಲ, ಅಲ್ಲಿ ಯಾವ ದೊಡ್ಡ ನಾಯಕರು ಈ ಪಕ್ಷಕ್ಕೆ ರೆಪ್ರೆಸೆಂಟ್ ಮಾಡಿ ನಾವು ನಿಮ್ದು ಉಳಿಸ್ಕೊಡ್ತೀವಿ ಇಲ್ಲ ನಾವು ಮಾಡ್ತೀವಿ ಈ ಥರದ್ದು ಬರಲಿಲ್ಲ. ಮೇ ಬಿ ಅದೇನಾದರೂ ಬಿಡದಿ ರೈತರಿಗೆ ಹಿನ್ನಡೆ ಆಗ್ತಿದೆಯಾ, ಇಲ್ಲಿ ರಾಜಕೀಯ ಸಂಘರ್ಷ ಆಗ್ತಿರೋದ್ರಿಂದಾಗಿ? ಇಲ್ಲ, ಇಲ್ಲಿ ಸಮಸ್ಯೆ ಏನಂದ್ರೆ ಲ್ಯಾಂಡ್ ವ್ಯಾಲ್ಯೂ, ಲ್ಯಾಂಡ್ ವ್ಯಾಲ್ಯೂ ಸಿಟಿ ಪಕ್ಕದಲ್ಲಿರೋದು, ಇದು ಮೇಜರ್ ಎಫೆಕ್ಟ್ ಹೊಡಿತಾ ಇರೋದು ಇಲ್ಲಿ. ಅದು ತುಂಬಾ ದೂರ ಆಯ್ತು. ಇನ್ನೊಂದು ರೀತಿ ಹೇಳೋದಾದ್ರೆ ಸಿಟಿಯಿಂದ ದೂರ ಅಂತನಾ? ಇದು ಲ್ಯಾಂಡ್ ಅಪ್ರಾಕ್ಸಿಮೇಟ್ಲಿ ಇಲ್ಲ ಮೇಡಮ್, ಇದು ಬಿಡದಿ ಬಂದು ಒಂದು ಆರ್ಟ್ ಕೇಕ್ ಇದ್ದಂಗೆ. ಇವತ್ತು ಏನಾಗಿದೆ ಅಂದ್ರೆ, ಬಿಡದಿನಲ್ಲಿ ನೀವು ನೋಡಿ ಇವ್ರು ಕೊಡ್ತಾ ಇರೋದು ಎಷ್ಟು, 1 ಎಕರೆಗೆ 2 ಕೋಟಿ. ಇವತ್ತು ಯಾವ ಅಂದ್ರೆ 2 ಕೋಟಿ ಅಂದ್ರೆ ಕುಂಟೆಗೆ ಎಷ್ಟಾಯ್ತು? 5 ಲಕ್ಷ ಆಯ್ತು. 5 4 20, 5 ಲಕ್ಷ ರೂಪಾಯಿ ಕುಂಟೆ. ನೀವು ಯಾವುದೋ ಒಂದು ಹಳೆ ಹಳ್ಳಿ ಅಲ್ಲಿ ಹೋಗ್ಬಿಟ್ಟು 1 ಕುಂಟೆ ಜಮೀನ್ ಕೇಳಿ, ಅಲ್ಲಿ ರೋಡ್ ಸೈಡ್ ಗಾಟ್ ಇಟ್ 5 ಲಕ್ಷ 10 ಲಕ್ಷ ಇಲ್ಲದೆ ಯಾರು ರೋಡ್ ಸೈಡು ಹಳ್ಳಿಗಳಲ್ಲಿ, ಇಟ್ ಇಸ್ ನಾಟ್ ರಿಲೆವೆಂಟ್ ಬ್ಯಾಂಗ್ಳೂರ್, ಸಮ್ವೇರ್ ಎಲ್ಸ್ ಅಂತ ತಗೋ, ಯಾವ್ದೋ ಡಿಸ್ಟಿಕ್ ಅಂತ ಕಡೆನೆ 4 ಲಕ್ಷ ಕುಂಟೆ 5 ಲಕ್ಷ ಇದೆ. ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ ನೀವು 4 ಪಟ್ಟು ಹಾಕೊಳ್ಳಿ. ಇವತ್ತು ಬಿಡ್ದಿದ್ದು ಆಕ್ಚುಯಲ್ ಮಾರ್ಕೆಟ್ ವ್ಯಾಲ್ಯೂ ಕುಂಟೆ 20 ಲಕ್ಷ. ಕುಂಟೆ 20 ಇಂಟು
ಎಷ್ಟಾಯ್ತು? ಓಕೆ. ಅರ್ಥ ಆಯ್ತಲ್ಲ? ಅಲ್ಲಿಗೆ ಅಂದ್ರೆ ನೀವ್ ಹೇಳೋದು ಒಂದು ಎಕರೆಗೆ ಮಿನಿಮಮ್ ಇವರು 5 ಲಕ್ಷ ಅಂತಾನೆ 20 ಲಕ್ಷ ಅಂದ್ರೂ ಒಂದು ಕುಂಟೆಗೆ 5 ಲಕ್ಷನೇ ತಗೊಳ್ಳಿ. 20 ಲಕ್ಷ ಅಂದ್ರೆ ಎಷ್ಟಾಯ್ತು? 8 ಕೋಟಿ ಆಯ್ತು ಎಕರೆಗೆ. ಇವ್ರು ಬೈ ಮಾಡ್ತಾ ಇರೋದೆಷ್ಟು? 2 ಕೋಟಿಗೆ. 6 ಕೋಟಿ ಲಾಭ ಇಟ್ಕೋತಾವ್ರೆ. ಅದನ್ನ ಪ್ರೈವೇಟ್ ಮಾಡ್ತಾರೆ. ಇದು 42,000 ಕೋಟಿ ಲಾಭ ಬರುತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಎಷ್ಟು? 42,000 ಕೋಟಿ. ಈ 42,000 ಕೋಟಿಲಿ ಇಡೀ ನೆಕ್ಸ್ಟ್ 2029 ಎಲೆಕ್ಷನ್ ನಡೆಸ್ಬೋದು ಇಡೀ ಇಂಡಿಯಾ ಪೂರ್ತಿ ಅವರು. ಇದು ಮಾಸ್ಟರ್ ಪ್ಲಾನ್ ಇರೋದು. ಅದಕ್ಕೆ ಸಿದ್ದರಾಮಯ್ಯನವ್ರ ಕೈಲಿ ರೈತರನ್ನ ಓಡ್ಸಕ್ಕಾಗಲ್ಲ. ಅವರು ರೈತಾಪಿ ಜನ, ಸಾಮಾನ್ಯ ಮನುಷ್ಯ, ಬಿಸ್ನೆಸ್ ಮ್ಯಾನೇ CM ಆಗಬೇಕು ಅಂತ ಇವತ್ತು ಸಿದ್ದರಾಮಯ್ಯನವ್ರನ್ನ ಇಳಿಸಿ ಇವ್ರನ್ನ ಕೂರಿಸಿರೋದು ಕಪ್ಪನ ಕಲೆಕ್ಟ್ ಮಾಡ್ಕೊಳಕ್ಕೆ. ಅಂದ್ರೆ ಈ ವ್ಯವಸ್ಥೆ ಏನಕ್ಕೆ ನಡೀತಾ ಇದೆ ನಂಗೆ ಇಲ್ಲಿ ಎರಡು ಕಾಂಟೆಕ್ಸ್ಟ್ ಬಂತು. ಎರಡು ಆಯಾಮದಲ್ಲಿ ನೀವು ಮಾತಾಡೋ ಮಾತಲ್ಲಿ ಅಂದ್ರೆ ದ ಲ್ಯಾಂಡ್ ವ್ಯಾಲ್ಯೂ ಅಂತ ನೀವೇನು ಪ್ರಸ್ತಾಪ ಮಾಡಿದ್ರಿ, ಅಂದ್ರೆ ಲ್ಯಾಂಡ್ ವ್ಯಾಲ್ಯೂ ಹೈ ಆಗಿದ್ರೆ ರೈತರು ಭೂಮಿ ಬಿಟ್ಕೊಡಕ್ ಸಿದ್ಧರಿದ್ರು ಅನ್ನೋ ಸಂದೇಶ ಏನಾದ್ರು ಕೊಡ್ತಾ ಇದ್ದೀರಾ? ಹೌದು. ಅಲ್ಲ, ಈಗ ನಾನು ಹೇಳೋದು, ಈಗ ನೀವು ರೈತರು ಆಯ್ತು, ಈಗ ರೈತರು ಕಳ್ಕೋತಾರೆ ಅಂದ್ರು ಅದಕ್ಕಾದ್ರು ಬೆಲೆ ಬೇಕಲ್ವಾ? ಈಗ ನಿಮ್ದೆ ಕಳ್ಕೊತೀನಿ ಅಂದ್ರೆ ಬೆಲೆ ಬೇಕು, ಸರಿಯಾದ ಬೆಲೆ ಬೇಕು. ಇವತ್ತು ಯಾವ್ದೋ ಹಳ್ಳಿಲಿ 4 ಲಕ್ಷ ಕುಂಟೆ ನಡೀತಾ ಇದೆ ಅಂದ್ರೆ ಇವತ್ತು ಇಲ್ಲಿ ರೈತರು ಜಮೀನ ಬರೀ 5 ಲಕ್ಷ ಕುಂಟೆ ಕೇಳ್ತೀರಾ ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ 4 ಪಟ್ಟು ಅಂದ್ರೆ ಎಷ್ಟಾಯ್ತು? 5 ಲಕ್ಷ ಅಂದ್ರೆ 20 ಲಕ್ಷ ಆಗ್ಬಿಡ್ತಲ್ಲ. 20 × 40 ಕುಂಟೆ ಎಷ್ಟಾಯ್ತಪ್ಪ? 8 ಕೋಟಿ ಆಯ್ತು. ಇವ್ರು ಕೊಡ್ತಾ ಇರೋದೆಷ್ಟು? 2 ಕೋಟಿ. ಅಂದ್ರೆ ಇವತ್ತು 2 ಕೋಟಿ 2 ಕೋಟಿ 5 ಲಕ್ಷ. ಅದು ಡಿಪೆಂಡ್ ಅಪಾನ್ ರೋಡ್ ಜಾಸ್ತಿ ಇರೋ ಕಡೆ ಜಾಸ್ತಿ ಕೊಡ್ತಾ ಇದ್ದೀರಿ. ಅಂದ್ರೆ ಒಂದು ಮನೆ ಬರಲ್ಲ ಬೆಂಗಳೂರು. ಅಲ್ಲ, ನಾನು ಹೇಳ್ತಾ ಇರೋದು ಒಂದು ಮನೆ ಬರಲ್ಲ ಬೆಂಗಳೂರಲ್ಲಿ. ಇವತ್ತು ಬೆಂಗಳೂರಲ್ಲಿ ಒಂದು ಸೈಟ್ ತಗೊಳಕ್ಕಾಗಲ್ಲ. ಬಿಡದಿ ರೈತರು ಬೆಂಗಳೂರಿಗೆ ಬಂದ್ರೆ ಸೆಕ್ಯೂರಿಟಿ ಕೆಲಸ ಮಾಡ್ಬೇಕಿಲ್ಲ ಮೇಡಮ್. ಇವತ್ತು ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಫುಟ್ಪಾತ್ ಅಲ್ಲಿ ಯಾರೋ ಹೊರ ರಾಜ್ಯದವ್ರು ಬಿಸ್ನೆಸ್ ಮಾಡ್ತಾರೆ, ಅವ್ರ ವೋಟ್ ರೈಡ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತಾರೆ. ಇವತ್ತು ಟೌನ್ಶಿಪ್ KIDB ಲ್ಯಾಂಡ್ ಬಯರ್ಸ್ ಯಾರು? ಹೊರ ರಾಜ್ಯದವರು. ಇವತ್ತು ಸಣ್ಣ ಪುಟ್ಟದಕ್ಕೆ ಅಬ್ಜೆಕ್ಷನ್ ಮಾಡುವಂತ ಕೃಷ್ಣ ಬೈರೇಗೌಡರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಕ್ಕೆ ನೀನ್ ವೋಟರ್ ಐಡಿ ಬೇಕು, ನೀನ್ ಕರ್ನಾಟಕದವನ್ ಆಗ್ಬೇಕು ಅಂತಾರೆ. ಟೌನ್ಶಿಪ್ KIDB ಕನ್ನಡಿಗರಿಗೆ ಅಂತ ಜಾಗವೇ ಇಲ್ಲ. ಯಾಕಂದ್ರೆ ನಾವು ಕನ್ನಡಿಗರು ಆ ಲೆವೆಲ್ ಅಲ್ಲಿ ಲಂಚ ಕೊಡಕ್ ಸಾಧ್ಯವೇ ಇಲ್ಲ. ಅಲ್ಲಿ ಪ್ರತಿ ಹಂತದಲ್ಲಿ ಲಂಚ ಕೊಡಬೇಕು, ಲಕ್ಷಗಟ್ಲೆ ಕನ್ನಡಿಗರು ಓಡಾಗ್ಬಿಡ್ತೀವಿ. ಇವತ್ತು ಅಂದ್ರೆ ಇನ್ನೊಂದಷ್ಟು ಜನ ಈ KIDB ಇಂಡಸ್ಟ್ರಿಯಲ್ ಲ್ಯಾಂಡ್ ಆಗಿರ್ಬೋದು, ಈ ಟೌನ್ಶಿಪ್ ಮಾಡ್ತಾ ಇರೋದು ಹೊರ ರಾಜ್ಯದವ್ರನ್ನ ಕರ್ಕೊಂಡ್ಬಂದು ಮನೆ ಹಾಕಕ್ಕೆ. ಈಗ ಯಾವನೋ ಬಾಂಬೆಲಿ ಒಂದು 30-40 ಸೈಟ್ ಹೋಗಿರುತ್ತೆ, ಅವ್ನಿಗೆ 10 ಕೋಟಿ ಬಂದಿರುತ್ತೆ, ಅವ್ನಿಗೇನಿಲ್ಲ 4 ಕೋಟಿ ಲಂಚ ಕೊಡೋಕೆ ಅವ್ನು ಮನ್ಸು ಬರಲ್ಲ. ಕೊಡ್ತಾನೆ, 10 ಎಕರೆ ಸ್ಯಾಂಕ್ಷನ್ ಮಾಡಿಸ್ಕೊತಾನೆ. ಇವತ್ತು ಕನ್ನಡಿಗರು ಭೂಮಿ ಕಳ್ಕೊತಾ ಇದೀವಿ, ಕನ್ನಡಿಗರಿಗೆ ಅದು ಭೂಮಿನೂ ವಾಪಸ್ ಸಿಗ್ತಾ ಇಲ್ಲ. ಆ ಥರ ಏನಾದ್ರು ಕಾನೂನು ಮಾಡೋರ KIDB ಕನ್ನಡಿಗರಿಗೆ ನಾವು ಲ್ಯಾಂಡ್ ಕೊಡ್ತೀವಿ ಅಂತ ಅದೂ ಇಲ್ಲ. ನೀವು ಬಂದು ನೋಡಿ, ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಹೊರ ರಾಜ್ಯದವ್ರು ಕೂತಿರ್ತಾರೆ. ಅದಕ್ಕೂ ಬ್ರೋಕರ್ಸ್ ನಮ್ಮ ರಾಜಕಾರಣಿಗಳೇ, ಆ ಬ್ರೋಕರೇಜ್ ಮಾಡೋರು ನಮ್ಮ ರಾಜಕಾರಣಿಗಳೇ. ಅಂದಮೇಲೆ ಇವತ್ತು ಕನ್ನಡಿಗರ ಹೆಸರಲ್ಲಿ ಫುಟ್ಪಾತ್ ಖಾಲಿ ಮಾಡಿಸುವಂಥ ರಾಜಕಾರಣಿಗಳು ಬೇಡಪ್ಪ. ಇವತ್ತು ಫುಟ್ಪಾತ್ ಖಾಲಿ ಮಾಡಿಸ್ತೀರಲ್ಲ, ಇವತ್ತು ಈಗಲ್ಟನ್ ರೆಸಾರ್ಟ್ತು 100 ಎಕರೆ ಯಾಕೆ ನೀವು ಇಸ್ಕೋತಾ ಇಲ್ಲ? ಅವ್ನು ದುಡ್ಡು ಕಟ್ತಾ ಇಲ್ಲ. 982 ಕೋಟಿ ಕಮರ್ಷಿಯಲಿ 25 ವರ್ಷದಿಂದ ಯೂಸ್ ಮಾಡ್ತಾ ಕೂತವ್ರೆ. ಆ ಜಾಗ ಕಿತ್ಕೊಳಕ್ಕೆ ಯಾಕೆ ಇವ್ರಿಗೆ ತಾಕತ್ತಿಲ್ಲ? ಈ ತಾಕತ್ತೆ ಯಾಕಿಲ್ಲ ಇವ್ರಿಗೆ? 3 ಸರ್ಕಾರಗಳು ಆಡವ್ರೆ, ಎಲ್ಲಾ CMಗಳು ಆಡವ್ರೆ. ಆ ಟೈಮಲ್ಲಿ ಯಾಕೆ ಇವ್ರಿಗೆ ಇವತ್ತಿಲ್ಲ? ಇವತ್ತು ಅಡ್ಜಸ್ಟ್ಮೆಂಟ್ ಅಲ್ಲಿ ಇವ್ರಿಗೆ ಹೊಂದ್ತಾ ಇಲ್ಲ. ಏನೋ ನೀವು ದುಡ್ಡುಗಳು ನಮ್ಗೊಂದಿಷ್ಟು ಕೋಟಿ ಕೊಡಿ, ನಮ್ಗೊಂದಿಷ್ಟು ಹಂಚ್ಬಿಡಿ, ನಾವು ಸುಮ್ಮನೆ ಆಯ್ತೀವಿ ಅಂತಾರೆ. ಅಷ್ಟು ಬಿಟ್ರೆ ಹೋಗ್ಲಿ. ರೆಡ್ ಝೋನ್ ಅಂದ್ರೆ ಏನು? ರೆಡ್ ಝೋನ್ ಮಾಡಿದೇನು? ಕಮರ್ಷಿಯಲ್ ಅಂಡ್ ಇಂಡಸ್ಟ್ರಿಯಲ್ ಯೂಸ್ ಅಂತ. ಅಂದಮೇಲೆ ಅವತ್ತೇ ಗ್ರೀನ್ ಬೆಲ್ಟ್ ಮಾಡ್ಬೋದಿತ್ತಲ್ಲ ಕುಮಾರಸ್ವಾಮಿ ಅವರು. ಕಮರ್ಷಿಯಲ್ ಅಂಡ್ ಇಂಡಸ್ಟ್ರಿಯಲ್ ಝೋನ್ ಅಂತ ಯಾಕೆ ಮಾಡೋದ್ರು? ಇದನ್ನ ನಾನು ಹೇಳ್ತಾ ಇರೋದು. ಅವರು ಮತ್ತೆ ತೆಗಿಬೋದಿತ್ತು, ಗ್ರೀನ್ ಬೆಲ್ಟ್ ಮಾಡ್ಬೋದಿತ್ತು. ಇವತ್ತು ಚನ್ನರಾಯಪಟ್ಟಣದಲ್ಲಿ ಏನ್ ಮಾಡಿದ್ದಾರೆ? ಗ್ರೀನ್ ಬೆಲ್ಟ್ ಅಂತಾನೆ ಮಾಡಿದ್ದಾರೆ. ನಾವು ನೆಕ್ಸ್ಟ್ ನಿಮ್ಗೆ ಯಾವ ರೆಡ್ ಝೋನ್ ಕೊಡಲ್ಲ, ಯೆಲ್ಲೋ ಝೋನ್ ಕೊಡಲ್ಲ, ಇಟ್ ಇಸ್ ಎ ಗ್ರೀನ್ ಝೋನ್. ಇಲ್ಲಿ ಯಾವುದೇ ಕನ್ವರ್ಷನ್ ಕೊಡಲ್ಲ. ರೈತರು ಒಪ್ಕೊಂಡವ್ರೆ. ಇವತ್ತು ಹಂಗೆ ಮಾಡಿ, ಅಟ್ಲೀಸ್ಟ್ ಗ್ರೀನ್ ಝೋನ್ ಮಾಡಿ ಬಿಟ್ಬಿಡಿ. ರೈತರು ವ್ಯವಸಾಯ ಇಟ್ಕೋತಾರೆ. ಅಂದ್ರೆ ಇಲ್ಲಿ ನಡೀತಾ ಇರೋದು ಕಂಪ್ಲೀಟ್ ಅಡ್ಜಸ್ಟ್ಮೆಂಟ್. ಮತ್ತೆ ನೋಡಿ, ಈ ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾರೆ? ಬ್ರಿಟಿಷರು ಮಾಡಿದ್ರು 1894 ಇಸ್ವಿಲಿ ಲ್ಯಾಂಡ್ ಅಕ್ವೈಸೇಷನ್ ಆಕ್ಟ್. ಅದನ್ನ 60-70 ವರ್ಷ ಓಡಿಸ್ತಾರೆ. ಅಂದ್ರೆ 106 ವರ್ಷ ಓಡಿಸ್ತಾರೆ. ಈಗ 2013 ಆಕ್ಟ್ ತಂದಿದ್ದೀವ್ರು. ಅಲ್ಲಿಗೆ ಅಮೆಂಡ್ಮೆಂಟ್ಗಳೇನ್ ಮಾಡಿಲ್ಲ. ನೀವು 2018 ಆರ್ಡಿನೆನ್ಸ್ ಮಾಡಿದ್ದೀರಿ. ನಾನ್ ಹೇಳೋದು ಅಲ್ಲ, ಆಯ್ತಪ್ಪ. ಈಗ ನಂದು ಒಂದೇ ಕ್ವಶನ್, ಹೇಮಾವತಿ ಡ್ಯಾಮು ನೀವು ಕಟ್ಟಿದ್ರಿ, ಇವತ್ತು ಜಾಗ ಸಿಕ್ಕಿಲ್ಲ. ರೈತರು ಇವತ್ತು ಕೊಡಿ. ಮತ್ತೆ ಯಾಕೆ ಅಲ್ಲ? ಇವತ್ತು ಡಿ ಕೆ ಶಿವಕುಮಾರ್ ಅವರು ಅಷ್ಟೊಂದು ನ್ಯಾಯಪರ ಇದ್ರೆ ನಾನು ಹೇಳ್ತಾ ಇರೋದು, ಬರ ಬಂದಿದೆ, ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಹೇಮಾವತಿ ಡ್ಯಾಮ್ ಅವ್ರು ಕಾಂಪನ್ಸೇಷನ್ ಕೊಡಿ. ಹೈಕೋರ್ಟ್ ಆರ್ಡರ್ ಇದೆಯಲ್ಲ, ಹೈಕೋರ್ಟ್ ಆರ್ಡರ್
ಹೇಳ್ತೀನಿ, ವಿಷಯ ಹೋಗ್ಬೇಕು ಜನಕ್ಕೆ. ರೈಟ್ ಮುಂದಕ್ಕೆ ಹೋಗಿ ನೀವು. ಈಗ ದಿನೇಶ್ ಅವ್ರು ಹೇಳಿದ ಮಾತಲ್ಲಿ ಡಿ ಕೆ ಶಿವಕುಮಾರ್ ಅವರ ಕನಸಿನ ಬಗ್ಗೆ, ಯೋಚನೆ ಬಗ್ಗೆ, ಅವರ ಸ್ಪೀಡ್ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ಬಟ್ ನೋಡಿ, ಆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಆಯ್ತು, ಅದೆಲ್ಲಿ ಹೋಯ್ತು ಗೊತ್ತಿಲ್ಲಪ್ಪ, ಅದು ಅದ್ರ ಪಾಡಿಗಿದೆ. ಕೃಷ್ಣ ಬೈರೇಗೌಡರ ಹೆಸರು ಉಲ್ಲೇಖ ಮಾಡಿದ್ರು. ಬೀದಿ ಬೂದಿ ವ್ಯಾಪಾರಿಗಳು ಹೆಂಗೆ ಬದುಕು ಕಟ್ಕೊಳ್ತಾ ಇದ್ರು, ಫುಟ್ಪಾತ್ ತೆರವು, ಅಫ್ಕೋರ್ಸ್ ಫುಟ್ಪಾತು ಪಾದಚಾರಿಗಳ ಹಕ್ಕಾದರೂ ಕೂಡ ತೆರವಾಯಿತು. ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಅನ್ನೋದೇನೂ ಗೊತ್ತಿಲ್ಲ. ಬಿಡದಿ ವಿಷಯದಲ್ಲಿ ರೈತರಿಗೆ ಅನ್ಯಾಯ ಆಗ್ತಿದೆ ಅನ್ನೋದಾದರೆ ಒಂದು ಕ್ಷಣ ಮನಸ್ಸಿಟ್ಟು ಯೋಚನೆ ಮಾಡಿದ್ರೆ ಸ್ವತಃ ಡಿ ಕೆ ಶಿವಕುಮಾರ್ ಒಂದೇ 1 ಗಂಟೆ ರೈತ ಈ ಭೂಮಿಗೂ ನನಗೂ ಸಂಬಂಧ ಇಲ್ಲ ಅಂತ ಭೂಮಿ ಕೆಲಸ ಮಾಡೋದು, ಕೃಷಿ ಕೆಲಸ ಮಾಡೋದು ಬಿಟ್ಟರೆ ಅದೇ ಭೂಮಿಲಿರೋ ಮಣ್ಣು ತಿನ್ನಬೇಕಾಗತ್ತೆ ಮನುಷ್ಯ ಅಂತ ಯೋಚನೆ ಮಾಡ್ಬೋದಲ್ವಾ ಮೇಡಮ್? ಅದನ್ನು ಏನು ಕಾರ್ಪೊರೇಟ್ಗಳ ಕಡೆಗೆ ಇರ್ತಕ್ಕಂಥ ಪಕ್ಷಗಳು ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ್ದು ಯಾವಾಗಲೂ ಕೂಡ ನಾವೇನು ಕಾರ್ಪೊರೇಟ್ರ ಕಡೆಗೆ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಅನೇಕ ವಿಚಾರಗಳನ್ನು ಪಕ್ಷಗಳು ಹೇಳಿದರು, BJP ಹಾಗೂ AIP ಅವರು. ನೋಡಿ, ಈ ಟೌನ್ಶಿಪ್ ಮಾಡಿ ಮುಖ್ಯಮಂತ್ರಿಗಳನ್ನ ಇಳಿಸಿದ್ರು ಹಾಗೆ ಹೀಗೆ ಅಂತೇಳಿ ಮೇಡಮ್. ಹಾಗಾಗಿ ಕಾಂಗ್ರೆಸ್ ಏನಾದರೂ ಈ ರೀತಿ ಆಲೋಚನೆ ಇದ್ದಿದ್ರೆ ನಾವು 2013 ಡಿ ಕೆ ಶಿವಕುಮಾರ್ ಅವ್ರು ಮಾಡ್ಬೋದಿತ್ತಲ್ಲ. ಯಾಕೆ ನಾವು ಸಿದ್ದರಾಮಯ್ಯರಿಗೆ ಮಾಡಿದ್ವಿ ಅಲ್ಲ? ಒಂದು ನಿಮಿಷ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಕೋರ್ಟ್ ಆಫ್ ಲಾಗೆ ನಾವು ಬೆಲೆ ಕೊಡ್ತೀವಿ, ಕಾಂಗ್ರೆಸ್ ಪಕ್ಷನ ಬೆಲೆ ಕೊಟ್ಟಿದೆ, ಕೋರ್ಟ್ ಏನು ತೀರ್ಪು ಕೊಡ್ತದೋ ಅದು ತಲೆಭಾಗನ. ಆದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಬೆಂಗಳೂರಿನ ಬಗ್ಗೆ ಅಪಾರ ಕಾಳಜಿ, ಅವ್ರದೇ ಆದಂತ ಯಾದಗಿರಿ ಮೇಲಿಲ್ಲ, ರಾಯಚೂರು ಮೇಲಿಲ್ಲ, ಬೀದರ್ ಮೇಲಿಲ್ಲ, ದೆಹಲಿ ಮೇಲಿಲ್ಲ ಮೇಡಮ್. ದೆಹಲಿ ನವದೆಹಲಿ ಯಾಕಾಯ್ತು? ನಿಮಗೆ ಕರ್ನಾಟಕದ ಆ ಭಾಗನೇ ಅದೇ ಡಿ ಕೆ ಶಿವಕುಮಾರ್ ಅವರ ತಮ್ಮ ಸಹೋದರ ಡಿ ಕೆ ಸುರೇಶ್ ಅವರು ಹಿಂದೆ ಮಾತಾಡಿದ ಅನ್ಸುತ್ತೆ, ಪ್ರತ್ಯೇಕ ರಾಜ್ಯ ಉತ್ತರ ಕರ್ನಾಟಕ ಪ್ರತ್ಯೇಕವಾಗಬೇಕು ಅಂತ. ತೆಲಂಗಾಣಗಳಲ್ಲೂ ಕೂಡ ಅಲ್ಲಿ ಟೌನ್ಶಿಪ್ಗಳಾಯ್ತು, ಆಂಧ್ರದಲ್ಲೂ ಕೂಡ. ಅದು ಯಾಕಾಯ್ತು? ಈಗ ಬಿಜೆಪಿ ಅವರು ಉತ್ತರ ಪ್ರದೇಶ ಮಾಡಿ ಯಾರು ಬೇಡಲ್ಲ, ಎಲ್ಲಿ ಮಾಡ್ತಿದ್ದೀರಾ ಅಂತ, ಎಲ್ಲಿ ಮಾಡ್ತಿದ್ದೀರಾ ರೈತರದು ಬಿಜೆಪಿ ಅವರು ಉತ್ತರ ಪ್ರದೇಶದಲ್ಲಿ ಬಾಲಕೃಷ್ಣ ಅವರೇ ನೋಡಿ ನೋಡಿ ಮತದಾರರು ರೈತರು ನಾವು ಮತದಾರರು ನಾವು ಬದುಕು ಕಟ್ಕೋಬೇಕು, 3 ಹೊತ್ತು ಊಟ ಮಾಡಬೇಕು, ಬರಡು ಭೂಮಿ ಬೇಕಾದಷ್ಟಿದೆ. ಬೆಂಗಳೂರು ಓವರ್ಲೋಡ್ ಆಗ ತಪ್ಪಿಸಿ ನಿಮ್ಗೆ ಅಷ್ಟು ಸಾಮರ್ಥ್ಯ ಇದೆ. ಬರಡು ಭೂಮಿನಲ್ಲೂ ಕೂಡ ಬೆಳೆಯವರಿದ್ದಾರೆ, ಹಾಗಾದ್ರೆ ಅವ್ರ ಬದುಕು ಹೋಗ್ಲಾ? ಉತ್ತರ ಕರ್ನಾಟಕ ಅಲ್ಲ, ಇದೇ ಎಚ್ ಡಿ ಒಂದ್ ನಿಮಿಷ ಸರ್ ಪ್ಲೀಸ್ ಇದೇ ಎಚ್.ಡಿ. ಕುಮಾರಸ್ವಾಮಿ ಅವರು ನಿಜವಾದ ಕಾಳಜಿ ಕರ್ನಾಟಕದ ರೈತರ ಪರವಾಗಿ ಎಷ್ಟು ಹೋರಾಟಗಳನ್ನ ಈ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಮಾತ್ರ ಮಾತಾಡಿ. ಶಿವಕುಮಾರ್ ಅವರ ಕನಸಿನ ಆರಂಭ ಈಗಾಗಿದೆ, ಅದರ ಅಂತ್ಯ. ಹೌದು, ಕನಸು. ಒಂದ್ ನಿಮಿಷ ಸರ್, ಕಾನೂನಿನ ಬಗ್ಗೆ ಯಾವತ್ತು ಬಿಜೆಪಿ ಜೆಡಿಎಸ್ ಎಲ್ಲ ಪಕ್ಷಗಳು ತಿಳ್ಕೋಬೇಕಾಗ್ತದೆ. ಸನ್ಮಾನ್ಯ ಎಚ್.ಡಿ. ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಯಾವುದು ಈ ಬೆಂಗಳೂರು ಇಂಟರ್ನ್ಯಾಷನಲ್ ಅಲ್ಲಿ ಅಕ್ವಿಜಿಷನ್ ಮಾಡಿದ್ರಲ್ಲ, ಹಾಗಾಗಿ ಅವತ್ತೇನಾದ್ರೂ ಕಪ್ಪ ತಗೊಂಡು ಅಕ್ವಿಜಿಷನ್ ಮಾಡ್ಕೊಟ್ಟ ಹೇಳ್ರಿ? ಅವತ್ತು ರೈತರಿಗೆ ಆಗ್ಲಿಲ್ವಾ? ಟೌನ್ಶಿಪ್ ಮಾಡಿದ್ರ? ಟೌನ್ಶಿಪ್ ಆಲ್ಸೋ ಇಸ್ ಎ ನಾಯಕರುಗಳು ಬಂದ ಲ್ಯಾಂಡ್ ಆಗ್ತಾ ಇರೋದು ಯುಟಿಲಿಟಿ ಫಾರ್ ಪಬ್ಲಿಕ್. ವಾಟ್ ಮೇಡಮ್ ರೈಲು ನಿಲ್ದಾಣ, ರೈಲ್ವೆ ಮಾರ್ಗ, ಬಂದರು, ಇನ್ಕ್ಲೂಡಿಂಗ್ ಟೌನ್ಶಿಪ್. ಪಬ್ಲಿಕ್ ಪರ್ಪಸ್ ಅಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಪಬ್ಲಿಕ್ ಯುಟಿಲಿಟಿ ಅಂದ್ರೆ ಏನು? ನಿಮಗೆ ಕಾಂಗ್ರೆಸ್ ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ದುಡ್ಡು ಎಲ್ಲಿ ಸಿಗುತ್ತೆ ಅಲ್ಲಷ್ಟೇ ನಿಮ್ ರಾಜಕಾರಣ, ದುಡ್ಡು ಎಲ್ಲಿ ಸಿಗುತ್ತೆ ಅಲ್ಲಿ ಮಾತ್ರ ನಿಮ್ದು ಜನಸೇವೆ. ರೈತರು ಇವತ್ತು ಪೊರ್ಕೆ ಸೇವೆ ಮಾಡ್ತಿದ್ದಾರೆ, ನಾಳೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಾರೆ. ಜಾಗ್ರತೆ. ರೈತರ ಭಾವನೆಗಳಿಗೆ ನಾವು ಬೆಲೆ ಕೊಡ್ತೇವೆ, ಆ ಉದ್ದೇಶದಿಂದನೇ ನಾವು ಎಫ್ಐಆರ್ ಮಾಡಿ ಆಕ್ಟ್ ಅನ್ನು ಜಾರಿಗೆ ತಂದಿದ್ದು. ಎಫ್ಐಆರ್ ಮಾಡಬಾರ್ದಾಗಿತ್ತಂತೆ, ರೈತರ ಮೇಲೆ ಎಫ್ಐಆರ್ ಮಾಡಬಾರ್ದಾಗಿತ್ತು. ಬುಲ್ಡೋಜರ್ ಹೊಡಿಸಿದ್ರಲ್ಲ ಉತ್ತರ ಪ್ರದೇಶದವರು, ನಾವೇನ್ ಕಮ್ಮಿ ಅಂತನಾ?
ಇವತ್ತು ನಾವೇನ್ ಕಮ್ಮಿ ಅಂತನಾ? ಇವತ್ತು ಯಡಿಯೂರಪ್ಪನವರ ಸರ್ಕಾರದಲ್ಲಿ KDB ವಶಪಡಿಸಿಕೊಂಡ್ರಲ್ಲ ಜಮೀನುಗಳು ಸಾವಿರಾರು ಎಕರೆ, ಅದಕ್ಕೆ ಎಷ್ಟು ಕಮ್ಮ ಕೊಟ್ಟಿದ್ರು? ಯಾರು ಇವರು ಕುಮಾರಸ್ವಾಮಿ ಅವರು ಅದಕ್ಕೆ ಉತ್ತರ ಕೊಡ್ಲಿ. ಇವತ್ತು ಕುಮಾರಸ್ವಾಮಿ ಅವರ ಕಾಲದಲ್ಲೂ ಕೂಡ KDB ಅಕ್ವೈರ್ ನಡೆದಿದೆ. ಇವತ್ತು ಜಗದೀಶ್ ಶೆಟ್ಟರ್ ಅವರ ಕಾಲದಲ್ಲೂ ಕೂಡ ಅಕ್ವಿಜಿಷನ್ ಪ್ರೊಸೀಜರ್ ನಡೆದಿದೆ. ದಿಸ್ ಇಸ್ ಎ ಲಾ. 1,25,000 ಎಕರೆ ಇದು ಅವ್ರಿಗೂ ಕೂಡ ಗೊತ್ತು. ಕಾನೂನು ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ಎ ಲ್ಯಾಂಡ್ ಆಫ್ ಲಾ. ಗೌರವ ಕೊಡಬೇಕು. ನಾವು ಅಕ್ವಿಜಿಷನ್ ಕಾಲ್ ಮಾಡಿದ್ವೋ ಇಲ್ಲೋ? ಅಬ್ಜೆಕ್ಷನ್ ಕಾಲ್ ಮಾಡಿದ್ವಿ. ಅಬ್ಜೆಕ್ಷನ್ ಆದ್ಮೇಲೆ ಮೇಡಮ್ ಸ್ಟಾಪ್ ಮಾಡಿ ನೀವು ತಿಳ್ಕೊಳ್ಳಿ. ಅಲ್ಲಿ ಮಾತಾಡ್ರಿ, ನೀವು ಮಾತಾಡ್ರಿ. ಅವ್ರ ಆಂಕರ್ ಹೇಳಿ, ನೀವು ಡಿಕ್ಟೇಟ್ ಮಾಡಬೇಡಿ. ನೀವು ಡಿಕ್ಟೇಟ್ ಮಾಡಿ, ಅವ್ರು ಮಾಡ್ಲಿ. ಹೇಳಿ ಮೇಡಮ್. ನೋಡಿ, KDB ಅಂತ ನಮ್ಮ ಸ್ನೇಹಿತರು ಇವಾಗ ಎತ್ತಿದ್ರು ವಿಚಾರನ. 1.25 ಲಕ್ಷ ಎಕರೆ ಅಕ್ವೈರ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ KDB. ನಿಮಗೂ ಗೊತ್ತಿರೋಂಥ ವಿಚಾರನೇ ಇದು. ಮೊನ್ನೆ ಯಾವುದೋ ಒಂದು ಮಾಧ್ಯಮದಲ್ಲಿ ನಾನು ನೇರವಾಗಿ ಬಾಲಕೃಷ್ಣ ಅವ್ರನ್ನ ಕೇಳಿದೆ, ಬೆಂಗಳೂರು ನಗರದಲ್ಲಿ ಸಮೀಪದಲ್ಲಿ 25,000 ಎಕರೆ ಜಾಗ ಇದೆ, ನಿಮಗೆ ಗೊತ್ತಾ ಬಾಲಕೃಷ್ಣ ಅವರೇ ಅಂತ ಕೇಳಿದೆ. ಬ್ರದರ್, ದಯವಿಟ್ಟು ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಸುಳ್ಳು, ಇದು ಒಬ್ಬ ಅಭಿವೃದ್ಧಿಯ ಶಾಸಕರಿದ್ದಾರೆ, ಗೌರವಾನ್ವಿತ ಒಂದು ನಿಗಮದ ಅಧ್ಯಕ್ಷರಿದ್ದಾರೆ. ಅವರಿಗಿಂತ ಸಿಂಪಲ್ ಹಸಿ ಸುಳ್ಳನ್ನ ಭಾಷಾ ಪ್ರಯೋಗದ ಮೇಲೆ ಭಾಷಾ ಪ್ರಯೋಗ ಸರಿ. ಹುಚ್ಚರು ಅಂತ ಬಿಡ್ರಿ. ಮತ್ತೆ ಏನದು ಭಾಷೆ? ಮತ್ತೆ ಸುಳ್ಳು ಅಂದ್ರೆ ನಾನು ಉತ್ತರ ಕೊಟ್ಟಿರೋದು ಅವರು. ಬೇಕಾದ್ರೆ ಡೌಟ್ ಇದೆ ಬಾಲಕೃಷ್ಣ ಅವ್ರಿಗೆ ಫೋನ್ ಮಾಡಿ ಕೇಳಿ. ನೋಡಿ ಇನ್ನೊಂದು ನಾನು ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಪ್ಲೀಸ್. 1,25,000 ಎಕರೆ KDB ಅಕ್ವೈರ್ ಮಾಡಿ ಇಟ್ಕೊಂಡಿದ್ದಾರೆ ಮೇಡಮ್ ಕರ್ನಾಟಕದಲ್ಲಿ. ಬೆಂಗಳೂರು ಸಮೀಪ 25,000 ಎಕರೆ ಖಾಲಿ ಇದೆ. ಅಲ್ಲಿ ಬಂಡವಾಳ ತಗೊಂಡು 8 ಲಕ್ಷ ಕೋಟಿ ಲೋನ್ ತಗೊಂತಾ ಇರೋದು. ಏನಕ್ಕೆ? ಇವ್ರು ಮಾಡಿದ್ರಲ್ಲ ಇವಾಗ ಇದು ಕರೆಂಟ್ದು ಉಚಿತ ಗ್ಯಾರಂಟಿಗಳಿದೆಯಲ್ಲ, ಅದ್ರ ಸಾಲ ತೀರ್ಸಕ್ಕೆ ಈ ಸಾಲ ತಗೋತಾ ಇರೋದು 8 ಲಕ್ಷ ಕೋಟಿ. ಮೇಡಮ್ ಕೇಳಿ, ತಗೋತಾರ ಅಪ್ಪಿಲ್ಲ, ಡಾಕ್ಯುಮೆಂಟ್ ಕೊಡ್ತೀನಿ. ಅಡಮಾನ ಏನೇನು ಮುಗ್ದಿಲ್ಲ ಸರ್, ಪ್ಲೀಸ್. ನಿಮ್ಮ ಸಹ ಪಕ್ಷದವರು ಕೊಟ್ಟಿಲ್ಲ ಸಾಲ, ಮುಗ್ದಿಲ್ಲ ಮೇಡಮ್. 25,000 ಎಕರೆ ಬೆಂಗಳೂರು ನಗರದಲ್ಲಿ ಅಡ್ಜಸ್ಟೆಂಟ್ ಲ್ಯಾಂಡ್ ಇದೆಯಲ್ಲ ಸರ್, ತಾವು ಯಾಕೆ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಯಾಕೆ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಆಗ್ತಾ ಇದ್ದೀರಾ ಬಿಡದಿಗೆ ಅಂತ ಕೇಳಿದ್ಕೆ, ಬ್ರದರ್ ನನಗೆ ಮಾಹಿತಿ ಇಲ್ಲ ಬ್ರದರ್, ಐ ಆಮ್ ಸಾರಿ, ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಅಂತ ಒಂದು ಚಾನಲಲ್ಲಿ ನಂಗೆ ಡಿಬೇಟ್ಗೆ ಹೋಗಿದಾಗ ಹೇಳಿದ್ರು. ಓಕೆ, ಅದನ್ನು ಬಿಟ್ಬಿಡೋಣ. ಇವಾಗ ಏಕಾಏಕಿ ಇವಾಗ ಹೇಳಿದ್ರು JMC ಪೊರಕೆ ಸೇವೆ ಆಯಿತು ಅದು ಇದು ಅಂತ ತಾವು ಹೇಳಿದ್ರಿ. 500 ದಿನಗಳಿಂದ ಶಾಂತಿಯುತವಾಗಿ ನಡೀತಿದ್ದಂಥ ಒಂದು ಪ್ರತಿಭಟನೆಗೆ ಯಾಕೆ ಮೇಡಮ್ ಇದ್ದಕ್ಕಿದ್ದಂಗೆ ಹೋಗ್ಬೇಕಾಯ್ತು ಇವರು ಸರ್ವೆ ಮಾಡೋದಕ್ಕೆ, ಒಂದು ನೋಟಿಸ್ ಕೊಡ್ದಂಗೆ? ಹಂಗಾರೆ ಅವ್ರು ರೈತರುಗಳಲ್ವಾ, ಟೆರರಿಸ್ಟ್ಗಳು ಅವರು? ಆಮೇಲೆ ಒಂದೇ ಒಂದು ಗ್ರಾಮ ಮೀಟಿಂಗ್ ಮಾಡಿಲ್ಲ ಮೇಡಮ್ ಇವರು. AC ಆಗಿರಲಿ, DC ಆಗಿರಲಿ, MLA ಆಗಿರಲಿ, ಮುಖ್ಯಮಂತ್ರಿಗಳು ನೀವು ಹೇಳಿದ್ರೆ ಒಂದು ಪೆಟ್ಟಿ ಇಟ್ಬಿಟ್ರೆ ಯಾರು ಕೊಡೋರು ಯಾರು ಕೊಡಲ್ಲ ಅಂತ ಹಾಕ್ಬಿಟ್ರೆ ಮುಗ್ದೋಯ್ತು. ಈಸಿ ಸೊಲ್ಯೂಷನ್ ಇದು. ಆಮೇಲೆ ಮೇಡಮ್ ಇದು ಒಂದೇ ಒಂದು ವಿಚಾರ ಮೇಡಮ್, 18 ಮನೆ 50 ಮನೆ ಇರೋಂಥ ಮನೆಯವ್ರನ್ನ ಇವ್ರು ಗಣನೆಗೆ ತಗೊಂಡ್ಬಿಟ್ಟು 80% ಆಗ್ಬಿಟ್ಟಿದೆ. 80% ಆಗ್ಬಿಟ್ಟಿದೆ ಅಂದ್ರೆ ಎಲ್ಲಿದೆ ಮೇಡಮ್ 80%? ರಿಲೀಸ್ ಮಾಡ್ತಿರಲ್ಲ ಹಂಗಂದ್ರೆ ಯಾರು? HDK ಅಂತ ಯಾಕೆ ಆಗ್ತಿದೆ? ಇದು DK ಅಲ್ಲ, ಇದು ಬಿಡ್ದಿ ಟೌನ್ ಹೌಸ್ ಅಲ್ಲ ಮೇಡಮ್, ಇದು DK ಟೌನ್ ಹೌಸ್. ಅದಕ್ಕೆ ಡ್ರೈವರ್ ಪೈಲಟ್ ಯಾರು ಗೊತ್ತಾ? ಬಾಲಕೃಷ್ಣ. ಪಕ್ಕದು ಇವರು ರಂಗನಾಥ್ ಅವರೇ ಓಡಿಸ್ತಾರ ಶಿಪ್. ನೀವು ಟೌನ್ಶಿಪ್ ಮಾಡಿದಾಗ ಯಾರು ಡ್ರೈವರ್? ಇವಾಗ ಜನ ಬಂದು ರೈತರು ಬಂದು ಕೇಳ್ಕೊಂಡ್ರು, ಸ್ಟಾಪ್ ಮಾಡಿಸೋದಲ್ಲ. ಇದೇ ಹೇಳ್ತೀನಿ ಕೇಳಿ, HK ಪಾಟೀಲ್ ಅವರು ಕಾಂಗ್ರೆಸ್ ಅವರಲ್ವಾ ಅವರು, ಅವರೇ ಬಂದು ಹೇಳಿದ್ರು ಇದು ಬೇಡ ಅಂದ ತಕ್ಷಣ ಕುಮಾರಣ್ಣ ಕೈ ಬಿಟ್ರು. ವರದಿ ಇದೆ ಮೇಡಮ್ ಇಲ್ಲೇ, ಪಾಪ ನಮ್ಮ ಮಿತ್ರರು ಕೊಡ್ತೀನಿ ಇವಾಗ ಕಾಪಿನ. ನಗ್ಬೇಡಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಸರ್, ತಮಾಷೆಗಿಲ್ಲ. ದೊಡ್ಡವರು ಇವತ್ತು ಅದನ್ನು ಹೇಳಿದ್ದಾರೆ. ಕಾಂಗ್ರೆಸ್ ಅವರು 2006-08 ಅದು ಸ್ಟಾಪ್ ಮಾಡಿಸಿದ್ದಾರೆ. ಬೇಡ, ಇದು ಸರ್ಕಾರಕ್ಕೆ ಹಾನಿಕರ ಆಗುತ್ತೆ, ದಯವಿಟ್ಟು ಬೇಡ, ರೈತರು ಒಕ್ಕಲಿದ್ರೆ ಯಾರು ಉಳಿಯೋದಿಲ್ಲ ಅಂತ. ಬಟ್ ಇವತ್ತಿನ ಪರಿಸ್ಥಿತಿ ಏನಾಗಿದೆ? DK ಅವ್ರಿಗೆ ನಾನು ಮುಖ್ಯಮಂತ್ರಿ ಆದ್ಮೇಲೆ ಏನಾರ ಒಂದು ಮಾಡ್ಲೇಬೇಕು, ಒಂದೊಳ್ಳೆ ಪ್ರಾಜೆಕ್ಟ್ ಮಾಡಬೇಕು ಅಂತ ಬೆಂಗಳೂರು ನಗರದಲ್ಲಿ ಏನಾರು ಮಾಡಿ. ಅಕ್ವೈರ್ ಆಗಿಲ್ಲ 25,000 ಎಕರೆ, ಅದನ್ನ ಮಾಡಿ 26 ಆಗಲಿ, 26 ಆಗಲಿ, ಬೆಂಗಳೂರು ಏನಾಗಿದೆ? ಬಾಲಕೃಷ್ಣ ಅವರೇ, ನಿಮ್ಮ ರೈತ ಕಾಳಜಿ ನಂಗೆ ಹೌದು. ಇಲ್ಲಿ ಮೇಡಮ್ ಗ್ರೀನ್ ಝೋನ್ ಮಾಡ್ಬೋದಿತ್ತಲ್ಲ, ಯಾರು ರೆಡ್ ಝೋನ್ ಯಾಕೆ ಮಾಡಿಟ್ರು?
ಮೇಡಮ್ ಅವತ್ತಿನ ಪರಿಸ್ಥಿತಿ ಸನ್ನಿವೇಶ ಯಾರ್ ಬಿಟ್ಟು ಹಾಕಿದ್ರು? ಕುಮಾರಣ್ಣ ಕೇಳಿ ಯಾರ್ ಬಿಟ್ಟು ಮಾತಾಡಕ್ ಹಾಕಿದ್ರು? ಬಿಟ್ರೆ ಆಯ್ತಪ್ಪ ನಮ್ ಕುಮಾರಣ್ಣ ಮಾಡಿಲ್ಲ, ಯಾಕೆ ಕಾಂಗ್ರೆಸ್ ಅವ್ರು ಮಾಡ್ತಾ ಇಲ್ಲ? ಅರೆ ಬಿಡಿ, ಇವಾಗ ಹೇಳಿ ಉತ್ತರ ಕೊಡ್ಸಿ ಹಂಗಂದ್ರೆ. ನೀವು ಏನು ತೆನೆ ಹೊತ್ತ ಮಹಿಳೆ ಅಲ್ಲ? ಹೌದು, ಖಂಡಿತ. ನಮ್ ಸಿಂಬಲ್ ಅದು. ಮಣ್ಣಿನ ಮಕ್ಕಳಲ್ಲ? ಹೌದು. ಯಾಕೆ ಅವಾಗ ಜ್ಞಾನ ಇರ್ಲಿಲ್ಲ? ಮಾಡಿದ್ರಲ್ಲ ಮೇಡಮ್, ರೆಡ್ ಝೋನ್ ಏನಕ್ಕೆ ಮಾಡಿದ್ರು ಮತ್ತೆ ಅವರು? ರೆಡ್ ಝೋನ್ ಮಾಡಕ್ ಜ್ಞಾನ ಇತ್ತು, ಗ್ರೀನ್ ಝೋನ್ ಮಾಡಕ್ ಇರ್ಲಿಲ್ಲ. ಮೇಡಮ್ ಗ್ರೀನ್ ಝೋನ್ ಮಾಡಕ್ಕೆ ಅವಶ್ಯಕತೆ ಅವತ್ತು ಇರ್ಲಿಲ್ಲ ಅಲ್ಲಿ. ಇದ್ದಿದ್ದೇ No, ರೈತರು ಬೆಳೆ please, ಇಲ್ಲ, ಇಲ್ಲ. ಬೆಳೆಯೋದು green zone ಇಲ್ಲ, Not ಅವಶ್ಯಕತೆ acceptable ಇಲ್ಲ ಅಂತ ಇಲ್ಲ. ಏನ್ ಹೇಳ್ತಾ ಹೇಮಾದ್ರಿ ಇದ್ದಾರೆ ಅವರೇ. ಸಾಹೇಬ್ರೆ? ಏನು ಗ್ರೀನ್ ಝೋನ್ ಅಂದ್ರೆ ಏನು? ಇರಿ, ರೈತರು ಬೆಳೆ ಬೆಳಿತಕ್ಕಂಥದ್ದು ಗ್ರೀನ್ ಝೋನ್. ಮತ್ತೆ ಅದಕ್ಕೆ ಅವಕಾಶ ಮಾಡಿದ್ರು ಮತ್ತೆ ವ್ಯಾಪಾರ ಮಾಡಬಾರ್ದು ಅಂತಾನೆ ಮಾಡಿರೋದ್ರಿ. ಅಲ್ರಿ, ವ್ಯಾಪಾರ ಮಾಡಬಾರ್ದು ಅಂತಾನೆ ಮಾಡಿರೋದು ಮೇಡಮ್ ಅದು. ಗ್ರೀನ್ ಝೋನ್ ಬಿಟ್ಟು ರೆಡ್ ಝೋನ್ ಇವರೆಲ್ಲ ಮಾಡ್ಕೊಂಡು ಕೂತಿದ್ರು ನೋಡಿ. ಬಾಲಕೃಷ್ಣ ಹೇಳ್ತಾರೆ ಬಲಗಡೆ ನೋಡ್ರಿ ಎಲ್ಲ ಲೇಔಟ್ಗಳು ಆಗ್ಬಿಟ್ಟಿದೆ ಅಂತ. ಇವಾಗ ಅದನ್ನು ಲೇಔಟ್ ಮಾಡಕ್ಕೋಸ್ಕರ ತೆಗಿತಾ ಇದ್ದಾರೆ. ಎಲ್ಲ ನೇರವಾಗಿ ಹೇಳಿ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ನಮಗೆ ಸಹಿಸಕ್ಕ ಅವರೆಲ್ಲ ಇನ್ನೊಬ್ರು ಮುಖ್ಯಮಂತ್ರಿ ಆಗಿ ಬಿಡ್ರಿ. ಒಂದು ನಾಯಕ ಶಿವಕುಮಾರ್ ಅಲ್ಲ, ಒಕ್ಕಲಿಗರ ಯಾರು ಆಗ್ಲಿ ನಮ್ಗೆ ನಿಮ್ಮ ಪಾರ್ಟಿ ವಿಚಾರ ನೋಡ್ರಿ, ವಿರೋಧ ಮಾಡ್ತೀವಿ ಅಂತ ನಿಮ್ಮ ಪಾರ್ಟಿನಲ್ಲಿ ಯಾರನ್ನ ಮುಖ್ಯಮಂತ್ರಿ ಮಾಡ್ಕೊಳ್ಳಿ, ನಾವು ಅದನ್ನ ಕೇಳಲ್ಲ. ಪ್ರದೀಪ್ ಈಶ್ವರ್ ಉಚ್ಚನೆ ಮಾಡ್ಕೊಡ್ರಿ, ನಮಗ್ ಬೇಜಾರಿಲ್ಲ. ಯಾಕೆ ಪದ ಪ್ರಯೋಗ ಮಾಡ್ತೀರಿ ನೀವು? ಅವ್ರು ಮಾಡಿದ್ರಲ್ಲ ಮೇಡಮ್, ತೋಳ್ ತೊಟ್ಟಿದ್ದಾರೆ, ತೊಡೆ ತೊಟ್ಟಿದ್ದಾರೆ ಕಾರ್ಯಕರ್ತರ ಮೇಲೆ. ಇದು ಇಲ್ಲದ ಕೇಸು. ಇದು ಜೆಡಿಎಸ್ ಕಚೇರಿ ಅಲ್ಲ, ಜಿ ಕಚೇರಿ. ಇಲ್ಲಿ ಪದ ಪ್ರಯೋಗ ಚೆನ್ನಾಗಿರಲಿ. ನೀವು ಹೇಳಬೇಕು ಮೇಡಮ್ ಹೇಳಿ, ನೀವು ಏನು ಮಾಡ್ತೀರಿ ಆ ರೈತರ ಪರವಾಗಿ? ನಿಮ್ಮ ಹೋರಾಟ ಹೆಂಗಿರುತ್ತೆ? ನೀವು ಹೆಂಗೆ ಜೊತೆಯಾಗಿ ನಿಂತ್ಕೋತೀರಿ? ಅಡ್ಜಸ್ಟ್ಮೆಂಟು ಅಂತ ಆಗ್ಲಿಂದ ದಿನೇಶ್ ಅವ್ರು ಹೇಳ್ತಾ ಇದ್ದಾರೆ. ವಿಜಯೇಂದ್ರ ಅವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಇದೆಯಾ? ನಿಜಕ್ಕೂ ರೈತಾಪಿ ಕಾಳಜಿ ಅನ್ನೋದು ವಿಜಯೇಂದ್ರ ಅವ್ರಿಗಿದ್ರೆ ಅವ್ರ ಜೊತೆ ನಿಂತ್ಕೋತಾರ? ನೋಡಿ ಮೇಡಮ್, ಆರಂಭದಲ್ಲೇ ಹೇಳಿದೆ ನಾನು, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ವಿರೋಧ ಪಕ್ಷ ನಾಯಕರು ಈ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪ್ರಮಾಣ ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಆಗಿರ್ಬೋದು. ಆಮೇಲೆ ಈ ಅಡ್ಜಸ್ಟ್ಮೆಂಟ್ ವಿಚಾರಕ್ಕೆ ಸ್ವತಃ ಧರ್ಮಸ್ಥಳಕ್ಕೆ ಹೋಗಿಬಿಟ್ಟು ಅವರು ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟರು. ಇದನ್ನು ಹೇಳಿದ ಮೇಲೆ ಇವರು ಅದನ್ನ ಮಾತಾಡ್ತಾರಂದ್ರೆ ತಮ್ಮ ರಾಜಕೀಯ ತೀಟೆಗಾಗಿ ಮಾತಾಡ್ತಾರಂತ ನಾನು ಆರಂಭದಲ್ಲಿ ಹೇಳ್ತೀನಿ, ಸ್ಪಷ್ಟವಾಗಿ ಹೇಳಿ ಬಯಸ್ತಾ ಇದ್ದೇನೆ. ಅಲ್ಲಿ ಹೇಳಿದ ಮೇಲೆ ಒಂದು ಪವಿತ್ರ ಕ್ಷೇತ್ರ, ಆ ಪವಿತ್ರ ಕ್ಷೇತ್ರಕ್ಕೆ ಇನ್ನು ಮಿಕ್ಕವ್ರು ಯಾರೂ ಹೋಗಲಿಲ್ಲ ಅಂದ್ರೊಡ್ಡಿಲ್ಲ, ನಾನು ಆ ಪದಪ್ರಯೋಗ ಉಪಯೋಗಿಸಿದ್ದೀನಿ, ನಾನು ಅಲ್ಲಿ ಹೋಗ್ತೀನಿ ಅಂತ ಹೇಳಿಬಿಟ್ಟು ಸನ್ನಿಧಿ ಒಳಗೆ ನನ್ನದು ಯಾವುದೋ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇಲ್ಲ ಅಂಥೇಳಿ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಅದನ್ನು ಕೇಳ್ತಾ ಇರೋದು ಸಮಂಜಸ ಅಲ್ಲ, ಅದು ಒಂದು ರಾಜಕೀಯ ದುಷ್ಟತನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಒಂದು ಉತ್ತರ ಕರ್ನಾಟಕ ಭಾಗದವರು ಪ್ರತಿಪಕ್ಷದ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೀರಿ ಹೇಮಾದ್ರಿ ಅವರೇ. ಸಹಜವಾಗಿ ಉತ್ತರ ಕರ್ನಾಟಕದಲ್ಲಿ ಆ ಬೆಳಗಾವಿಲಿ ಸುವರ್ಣಸೌಧ ನೋಡಿದಾಗ ಆ ಭಾಗದ ಜನಕ್ಕೊಂದು ಆಶಾಭಾವನೆ, ಇಲ್ಲೂ ಏನಾದರೂ ಡೆವಲಪ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಆಗುತ್ತೆ, ಇಲ್ಲೂ ಟೌನ್ಶಿಪ್ಗಳು ಬರ್ತವೆ, ಇಲ್ಲೂ ಒಂದು ಸ್ಮಾರ್ಟ್ ಸಿಟಿ ಆಗುತ್ತೆ ಅನ್ನುವಂಥ ಸಹಜ ಆಶೆಗಳಿರ್ತವೆ. ಈಗ ಡಿ ಕೆ ಶಿವಕುಮಾರ್ ಅವರು ಸ್ಪೀಡು, ಇಚ್ಛಾಶಕ್ತಿ ಅದೆಲ್ಲ ನೋಡಿದಾಗ ಉತ್ತರ ಕರ್ನಾಟಕದ ಜನ ಆಸೆ ಕಣ್ಣಿಂದ ನೋಡ್ತಾ ಇದ್ದಾರೆ. ಈ ಟೌನ್ಶಿಪ್ ಇಲ್ಲೇ ಯಾಕೆ ಆಗ್ಬೇಕು? ಆ ಕಡೆ ಆಗ್ಬೋದಲ್ವಾ? ಎಕ್ಸಾಕ್ಟ್ಲಿ, ಒಳ್ಳೆ ಪ್ರಶ್ನೆ. ಬಟ್ ಅಲ್ಲಿ ಏನಾಯ್ತು ಅಂತಂದ್ರೆ ಅಪರ್ ಕೃಷ್ಣ ಪ್ರಾಜೆಕ್ಟ್ನಾಗ ಸುಮಾರು 1.25 ಲಕ್ಷ ಕ್ಯಾಚ್ಮೆಂಟ್ ಏರಿಯಾ ಭೂಮಿಗಳನ್ನು ಸ್ವಾಧೀನ ಆಗಿಬಿಡ್ತು. ಅಲ್ಲಿ ಉದ್ಯಮಗಳಿಗೆ, ಉದಾಹರಣೆಗೆ ಬಾಗಲಕೋಟೆ ಜಿಲ್ಲೆ, ವಿಜಯಪುರ ಜಿಲ್ಲೆ ವಿಶೇಷವಾಗಿ ಭೂಮಿ ಕಳ್ಕೊಂಡು ಯೋಜನೆ ಬಾಧಿತ ಪ್ರದೇಶ ಸಂಪೂರ್ಣ ಬಾಗಲಕೋಟೆ ಜಿಲ್ಲೆ. ಆದರೆ ಅದರ ಫಲಾನುಭವಿಗಳು ಬೀದರ, ಗುಲ್ಬರ್ಗ, ರಾಯಚೂರು, ವಿಜಯಪುರ ಜಿಲ್ಲೆ ನೀರಾವರಿ ಆಗ್ತಾ ಇರೋದು. ಅಲ್ಲಿ 1.25 ಲಕ್ಷ ಎಕರೆ ವಾಟರ್. ನಮ್ಮ ಇವಾಗ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಒಂದು ಹಳ್ಳಿ ಉಳಿಲಿಲ್ಲ, ಭೂಮಿಗಳೇ ಉಳಿಲಿಲ್ಲ ಮೇಡಮ್. ಆಮೇಲೆ ಈಗ ಬೆಳಗಾವಿನಾಗ ಅದೊಂದು ಇಂಡಸ್ಟ್ರಿಯಲ್ ಹಬ್ ಐತಿ ಬೆಳಗಾವಿನಾಗ. ಅಲ್ಲಿ ಬಂದಂಥ ಏನು ಯಡಿಯೂರಪ್ಪನವ್ರ ಸರ್ಕಾರ ಬಂದಾಗ ಈ ಉತ್ತರ ಕರ್ನಾಟಕಕ್ಕಾಗಿನ ವಿಶೇಷವಾಗಿ ಅಧಿವೇಶನ ಕರೆದು ಮಾಡಿದಂಥದ್ದು ಸಾಕಷ್ಟು ಉದಾಹರಣೆಗಳಿದಾವೆ. ಒಂದು ಭಾಗ. ಎರಡನೇ ಭಾಗ ಅದು ಕ್ಯಾಚ್ಮೆಂಟ್ ಏರಿಯಾಕ್ಕೆ ಹೋಗ್ಬಿಡ್ತು. 1.25 ಲಕ್ಷ ಎಕರೆ ಮೇಡಮ್, ಚಿಕ್ಕದಾದು, ಅಷ್ಟು ಕ್ಯಾಚ್ಮೆಂಟ್ ಏರಿಯಾ ಐತಿ. ಅದನ್ನು ಒಂದು ಭಾಗ ಆಯಿತು. ಎರಡನೇದು, ಈಗ ನಾನು ಇಲ್ಲೇನು ಕೇಳ ಬಯಸ್ತಾ ಇದ್ದೀನಿ ಅಂತಂದರೆ, ನಮ್ಮದು ಏನು ಬಿ ಜೆ ಪಿದವ್ರದ್ದು ಇಲ್ಲ ಅನ್ನೋದು ಕಪೋಲ ಕಲ್ಪಿತ ವಿಚಾರ ಅಂತ ನಾನು ಸ್ಪಷ್ಟವಾಗಿ ಸಾರಾಸಗಟಾಗಿ ಅದನ್ನು ತಿರಸ್ಕಾರ ಮಾಡ್ತಾ ಇದ್ದೀನಿ. ತಿರಸ್ಕಾರ ಮಾಡೋದ್ರ ಜೊತೆಗೆ ನಾನು ಈ ಸರ್ಕಾರಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಒಂದು ಈ ಭಾಗದ ರೈತರ ಪರವಾಗಿ, ಕರ್ನಾಟಕ ರಾಜ್ಯದ ರೈತರ ಪರವಾಗಿ ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷದ ಸಕಾರಾತ್ಮಕ ವಿರೋಧ ಪಕ್ಷವಾಗಿ ವಿನಂತಿ ಮಾಡ್ತಾ ಇದ್ದೀವಿ, ನಿಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ಲಿಂದ ಸ್ವಲ್ಪ ಆಚೆ ಬರ್ರಿ. ಇಡೀ ರಾಜ್ಯ ಒಂದು ಅತಿವೃಷ್ಟಿಯಿಂದ, ಒಂದು ಭಾಗ ಅತಿವೃಷ್ಟಿ. ಉದಾಹರಣೆಗೆ ಬೆಳಗಾವಿ ಈಗ ನೀವು ಹೇಳಿದ್ರೆ ವೇದಗಂಗಾ, ದೂಧಗಂಗಾ, ಪಂಚಗಂಗಾ. ನಿಮ್ಮ ಅಧ್ಯಕ್ಷರು ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳು ಮಾಡ್ತಾರೆ. ನೋಡಿ, ನೀವು ಮಾತಾಡೋದು ನಾನು ಮಾತಾಡಿಲ್ಲ, ನಾನು ಮಾತಾಡೋದು ಕೇಳಿಸ್ಕೊಡ್ರಿ. ನಾನು ಹೇಳ್ಬೇಕು, ನಾನು ಪ್ರಜಾಪ್ರಭುತ್ವ, ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಬಿಸ್ನೆಸ್ ಬಗ್ಗೆ ಇದ್ರೆ ಅದು ವೈಯಕ್ತಿಕ ವಿವರ ಸಲ್ಲಿಸಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಅವ್ರು ಏನು ಅಂತ ಹೇಳಿ ಸಲ್ಲಿಸಿದ್ದಾರೆ. ನೀವು ಸುಮ್ಮನೆ ಏಕಾಏಕಿ ರಿಯಲ್ ಎಸ್ಟೇಟ್ ಅಂತ ಹೇಳಿದ್ರೆ ಅವರು ವಿದ್ಯಾರ್ಥಿ ನಾಯಕನಿಂದ ಬೆಳೆದಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು. ಅವರು ರಿಯಲ್ ಎಸ್ಟೇಟ್ ಮಾಡಿ ಡಿ ಕೆ ಶಿವಕುಮಾರ್ ಅವರು ಆಗಿಲ್ಲ. ಬೆಳೆದಿದ್ದಾರೆ ಮೇಡಮ್, ಬಿಡದಿಗೆ ಹೋಗಕ್ಕೆ ಜಿಲ್ಲಾ ಪರಿಷತ್ ಸದಸ್ಯರಾಗಿ ಉಮೇಶ್ ಗೌಡ್ರೆ, ನಿಮ್ಮ ಕಾಳಜಿ ನನಗೆ ಅರ್ಥ ಆಗ್ತಾ ಇದೆ.
ಬಿಡದಿ ರೈತರ ಪರವಾಗಿ ನೀವಿಬ್ಬರು NDA ಇಂದ ನ್ಯಾಯಾಲಯಕ್ಕೊಂದು ಅರ್ಜಿ ಹಾಕ್ಬಿಡಿ. 4 ವರ್ಷ ಪಿಟಿಷನ್ ಹಾಕಿದ್ರೆ 4 ವರ್ಷ ಜನತೆ ರೈತರಲ್ಲ. ನೋಡಿ, ಪಾರ್ಟಿಯಿಂದ ರೈತರಲ್ಲ. ಹಾಕಿದ್ರೆ ಕೇಳಿ, ಪಾರ್ಟಿಯಿಂದ ಹಾಕಿದ್ರೆ ನೋಡಿ ಕುಮಾರಣ್ಣನೇ ಇದನ್ನ ಮಾಡಿಸ್ತಾ ಇರೋದು ಅಂತಂದ್ರೆ ಇವತ್ತು ನೋಡಿ, ಕೇಳಿ ಒಂದ್ ನಿಮಿಷ ನಿನ್ನೆ ಗಲಾಟೆ ಆಗಿದ್ಕೇನಂದ್ರು ಮೇಡಮ್, ನಿನ್ನೆ ಗಲಾಟೆ ಆಗಿದ್ಕೇನಂದ್ರು, ನಾವು ರಾಜಕೀಯ ನಿನ್ನೆ ಗಲಾಟೆ ಆಗಿದ್ದಕ್ಕೆ ಇವತ್ತು ಬಾಲಕೃಷ್ಣ ಸಾವಿರ ಆಡ್ತಾರ್ರಿ. ಅದನ್ನೇ ಮೇಡಮ್, ಕುಮಾರಣ್ಣ ಎಲ್ಲಕ್ಕೂ ಬಂದ್ರೆ ಕುಮಾರಣ್ಣ ಬಂದ್ರು ಅಂತಾರೆ. ರೈತರಿಗೆ ನ್ಯಾಯ ಅಲ್ಲ ನ್ಯಾಯಾಲಯಕ್ಕೆ ಯಾಕೆ ಹೋಗಕ್ಕಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು dispute ಮಾಡ್ತಾರೆ. ನೋಡಿ, ನ್ಯಾಯಾಲಯಕ್ಕೆ ಹೋಗ್ಬೇಕಾದ್ರೆ ಒಂದು ರಾಜಕೀಯ ಪಕ್ಷವಾಗಿ ಜನರ ಪರವಾಗಿ ಹೋರಾಟ ಮಾಡಬೇಕಾದಂತ ಔಚಿತ್ಯನೇ ಇರಂಗಿಲ್ಲ. ಎಲ್ಲಾನು ನ್ಯಾಯಾಲಯದಿಂದ ಮಾಡ್ಕೋಬೇಕಾಯ್ತಂದ್ರೆ ವಿರೋಧ ಪಕ್ಷ ಆಗ್ಬೇಕು, ವಿಧಾನಸಭೆ ಆಗ್ಬೇಕು, ಎಲ್ಲ ನಾವು ನ್ಯಾಯಾಲಯ ಮುಖಾಂತರ ಹೆಂಗ್ ಮಾಡಕ್ಕಾಗ್ತತಿ? ಈಗ ರೈತರು 4,500 ರೈತರ ಇದು ಮಾಡಿದಾರಲ್ಲ, ಅದಕ್ಕೆ ನಾವು ಪೂರಕವಾಗಿ ನಿಂತಿದೀವಲ್ಲ. ನಾವು ಕೂಡ ನಮ್ಮ ಮಿತ್ರ ಪಕ್ಷದವರು, ನಾವು ಕೂಡ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದಾರ, ಒಟ್ಟಿಗೆ ನಾವಿದ್ದೀವಿ ಅಂತ ಹೇಳಿದಾರ. ಹೋಗಿರೋದ್ರಿಂದ ಏನಾಗ್ತಿದೆ ಅಂದ್ರೆ ಡೇಟ್ ತಗೊಂಡು ಈ ಕಡೆ ಸರ್ವೇನೂ ಆಗುತ್ತೆ. ಅದು ಒಂದು ಭಾಗ, ಅಂದ್ರೆ ಅದು ಒಂದು ಭಾಗ. ರಾಜಕೀಯ ಪಕ್ಷವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ. ಬೆನ್ನಿಂದ ನಮ್ಮ ಒಂದು ಪಾರ್ಟಿ ಆಗಿರ್ಬೋದು, ಬಿಜೆಪಿ ಪಾರ್ಟಿ, ಅವ್ರ ರೈತರಿಂದ ನಾವು ಸದಾ ಇದ್ದೇ ಇರ್ತೀವಿ, ನಾವು ರೈತರ ಪರ. ರೈಟ್ ಹೇಳಿ ಮೇಡಮ್, ಇನ್ನೊಂದು ಹೇಳಿಲ್ಲ ನಾನು. ಬೇಗ ಹೇಳಿ. ಇವತ್ತು ಏನು DK ಶಿವಕುಮಾರ್ ಅವರು ಮಾಡಕ್ಕೆ ಹೊರಟಿದ್ದಾರೆ ಮುಖ್ಯಮಂತ್ರಿಗಳು, ಇದೇನಾಗಿದೆ ಅಂದರೆ ರಾಜ್ಯದ ಸಮಸ್ಯೆಗಳನ್ನೆಲ್ಲ ಬದಿಗೊತ್ತುಬಿಟ್ಟು ಬಿಡದಿ ಒಂದೇ ಅವರ ಕನಸಲ್ಲಿ ಇಟ್ಕೊಂಡವ್ರೆ. ಅಂದರೆ ಇವತ್ತು ರಾಜ್ಯದಲ್ಲಿ ಬರ ಬಂದಿದೆ, ಬರ ಬಂದು ಇವತ್ತು ನೀರಿಲ್ಲ, ಕುಡಿಯೋಕೆ ನೀರಿಲ್ಲ, ಎಷ್ಟು ಸಮಸ್ಯೆ ಇದೆ. ರೈತರು ರಾಗಿ ಹಾಕಿದ್ದು, ಜೋಳ ಹಾಕಿದ್ದು ಹೋದ ವರ್ಷ ಇನ್ನೂ 1,100 ಕೋಟಿ ಬಾಕಿ ಇಟ್ಕೊಂಡವ್ರೆ. ಇವ್ರು ರೈತರು ಜಮೀನು ಕಿತ್ಕೊಳ್ಳೋದಲ್ದೆ ರೈತರು ಹಾಕಿದ ಬೆಳೆ ದುಡ್ಡು ಕೊಡೋ ಯೋಗ್ಯತೆನೂ ಇಲ್ಲ ಅವ್ರಿಗೆ. 1,100 ಕೋಟಿ ಬಾಕಿ ಇಟ್ಕೊಂಡವ್ರೆ ರಾಗಿ ಜೋಳದ ದುಡ್ಡ. ಅವ್ರಿಗೆ ಅಟ್ಲೀಸ್ಟು ದುಡ್ಡು ಕೊಡಿ ಅಂದರೆ ನೋಡಿ, ರೈತರು ಬೆಳೆ ದುಡ್ಡು ಕೊಡೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ, ಇವ್ರ ಹತ್ರ ದುಡ್ಡಿಲ್ಲ. ಮೊನ್ನೆ 15 ಲಕ್ಷ ಗಿಡ ನೆಡ್ತೀವಿ ಅಂದ್ಬಿಟ್ಟು 88 ಕೋಟಿ ತಗೊಂಡು ಜಾಬ್ಗೆ ಹಾಕೊಂಡ್ರು. ಅದು ಯಾವ ಗಿಡನೂ ಬದುಕಿಲ್ಲ, ಒಂದೊಂದು ಅಡಿಗೆಲ್ಲ ನೆಟ್ಟವ್ರೆ, ಅಲ್ಲೆಲ್ಲ ಪ್ಯಾಕೆಟಲ್ಲೇ ಬಿಟ್ಟೋಟಾಗವ್ರೆ. ಅದು ತನಿಖೆ ಆಗಬೇಕು. 613 ಕೋಟಿ ಗುಡಿಸ್ತೀವಿ ಅಂದರು ಊರೆಲ್ಲ, ಅದೆಲ್ಲಿ ಗುಡಿಸೋ ಮೆಷಿನ್ ಒಂದು ಕಾಣಲಿಲ್ಲ, ಅದ್ರದ್ದು ತಿನ್ಕೊಂಡು ಹೋದ್ರು. ಅಂದರೆ ಎಷ್ಟು ದುಡ್ಡುಗಳನ್ನ ಇವರು ತಿಂತಾ ಇದ್ದಾರೆ. ಅಂದರೆ ಎಲ್ಲ ಜನರನ್ನ ಡೈವರ್ಟ್ ಮಾಡ್ತಾವ್ರೆ ಇಶ್ಯೂಗಳನ್ನ. ಇವತ್ತು ಅನ್ಎಂಪ್ಲಾಯ್ಮೆಂಟು ಹೈಯೆಸ್ಟ್ ರೇಟು, ಜನ ಬೀದಿಗೆ ಬಂದರು ಯಾವಾಗ ಡಿಮಾನಿಟೈಸೇಷನ್ ಆದಾಗ, ಅದಾದಮೇಲೆ GST ತಂದರು, ಅದಾದಮೇಲೆ ಕೋವಿಡ್ ಬಂತು, ಜನ ಮನೇಲಿದ್ದವರು ಬೀದಿಗೆ ಬಂದರು, ಬೀದಿಯಿಂದಲೂ ಎತ್ಬಿಟ್ರು, ಫುಟ್ಪಾತಲ್ಲೂ ಇರಬೇಡಿ ಅಂತ. ಅಂದರೆ ಇವರು ಗರೀಬಿ ಹಟಾವು ಅಂದರೆ ಜನರನ್ನ ನೀವು ಬಡತನದಲ್ಲೂ ಇರಬೇಡಿ, ಎಲ್ಲಾನು ಎತ್ಬಿಡ್ತೀನಿ ಅಂತ ಎತ್ಬಿಟ್ರು. ಆಯ್ತಪ್ಪ, ಇವ್ರು ಬೀದಿಲೆಲ್ಲ ಎತ್ತಿದ್ರಲ್ಲ, ಫುಟ್ಪಾತಲ್ಲೆಲ್ಲ ಫ್ಲೆಕ್ಸ್ಗಳು ಹಾಕವ್ರಲ್ಲ, ಅವೆಲ್ಲ ಯಾಕೆ ಎತ್ತಕ್ಕೆ ತಾಕತ್ತಿಲ್ಲ ಮುಖ್ಯಮಂತ್ರಿಗಳೇ? ಅದಕ್ಕೆ ಹೈಕೋರ್ಟ್ ಆರ್ಡ್ರ್ ಇಲ್ವಾ, ಸುಪ್ರೀಂ ಕೋರ್ಟ್ ಆರ್ಡ್ರ್ ಇಲ್ವಾ, ಇವ್ರು ಮಾಡಿರೋ ಬಿಲ್ ಇಲ್ವಾ? ಮಾತಾಡ್ತಿದ್ರೆ ಫುಟ್ಪಾತಲ್ಲಿ ಇರೋರಿಗೆ ಹೈಕೋರ್ಟ್ ಆರ್ಡ್ರ್ ಇದೆ, ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ಅಂತಾರೆ. ಇದಕ್ಕೆ ನಿಮ್ಮ ಹತ್ರ ತಾಕತ್ತಿಲ್ಲ ನಿಮ್ಮ ನಾಯಕರುಗಳಿಗೆ? ಫುಟ್ಪಾತ್ ಅಲ್ಲಿರೋ ಫ್ಲೆಕ್ಸ್ಗಳು ತೆಗಿಯಲ್ಲ, ಎಷ್ಟು ಜನ ಫ್ಲೆಕ್ಸ್ ಬಿಟ್ಟು ತಲೆ ಸತ್ತಿದ್ದಾರೆ. ನಾನು ಹೇಳ್ತಾ ಇರೋದು ರಸ್ತೆಗಳಲ್ಲಿ, ನಾನು ಹೇಳ್ತಾ ಇರೋದು ಇವತ್ತು ಮೇನ್ ರೋಡ್ ಅಲ್ಲಿರೋ ಫ್ಲೆಕ್ಸ್ ಗಳು ಹಂಗೆ ಇರ್ಲಿ ಅಂತಾನೆ. 2,500 ಹಳ್ಳಿಗಳು ಗೋಸ್ಟ್ ವಿಲೇಜ್ ಅಂತ ಘೋಷಿಸ್ಕೊಂಡಿದೆ ಕರ್ನಾಟಕದಲ್ಲಿ. ಒಬ್ಬ ನರಪಿಳ್ಳ ಇಲ್ಲ ಅಂತ ಕಡೆ ಹೋಗಿ ನೀವು ಸ್ಮಾರ್ಟ್ ಸಿಟಿಗಳು ಮಾಡಿ, ಇನ್ನೊಂದು ಮಾಡಿ, ಅಲ್ಲಿ ಜನ ವಾಪಸ್ ಬರ್ತಾರೆ. ಇವತ್ತು ನೀವು ಎತ್ತಿನ ಹೊಳೆ ಏನಾಯ್ತು, ಎತ್ತಿನ ಹೊಳೆ ಏನಾಯ್ತು, ಇವತ್ತು ಮಾದರಿ ಏನಾಯ್ತು, ಕುಡಿಯೋ ನೀರಿಗೆ ಇವ್ರಿಗೆ ಅವು ಯಾವತ್ತೂ ಅಲ್ಲ. ಡೆವಲಪ್ಮೆಂಟ್ ಮಾಡೋದು ಡೆವಲಪ್ಮೆಂಟ್ ಅಲ್ಲ, ಆಸ್ಪತ್ರೆ ಡೆವಲಪ್ಮೆಂಟ್ ಅಲ್ಲ, ಎಂಪ್ಲಾಯ್ಮೆಂಟ್ ಕೊಡೋದು ಡೆವಲಪ್ಮೆಂಟ್ ಅಲ್ಲ. ಅಂದ್ರೆ ಇವರು ನೋಡಿದ್ರೆ ಬಿಡದಿ ಟೌನ್ಶಿಪ್ ಸರ್ಕಾರದ ಯೋಚನೆ ಅನ್ನಂಗ್ ಮಾಡ್ತಾರೆ. ಸರ್ಕಾರ ಯೋಜನೆನೇ ಅಲ್ಲ ಅದು. ನಿಮ್ಮ ಸರ್ಕಾರಿ ಯೋಜನೆಗಳು ಏನಾಗಿದ್ದಾವೆ ನೋಡಿ ಮೇಡಮ್. ಮಾಡ್ತಕ್ಕಂಥ ಯೋಜನೆ ಯಾರು ನೈತಿಕತೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಕ್ಕೆ ನೀವು ಇರಿಗೇಷನ್ ಯಾವ್ದು ತಲೆಯಲ್ಲಿಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥ ಡ್ಯಾಮ್ಗಳೆಲ್ಲ ಕಾಂಗ್ರೆಸ್ ನಾವು ಕಟ್ಟಿರ್ತಕ್ಕಂಥ ಈ ದೇಶವನ್ನ ಅದ್ರ ಮೇಲೆ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ ಪ್ರಶ್ನೆ ಅಲ್ಲಿ ನೋಡಿದ್ರೆ ಯಾರು ಕಾಣ್ತಾರೆ ನಿಮಗೆ?
ಪ್ರಸ್ತುತ ರಾಜ್ಯದಲ್ಲಿ 108 ಸಮಸ್ಯೆ ಇದೆ. ಡೈವರ್ಟ್ ಏನಾದ್ರು ಮಾಡ್ತಿದ್ದೀರಾ ಬಿಡದಿ ಟೌನ್ಶಿಪ್ ಇಟ್ಕೊಂಡು? ಮೇಡಮ್, ನಾವ್ಯಾರು ಪ್ರಶ್ನೆ ಮಾಡಕ್ಕಿಲ್ವಾ? Exactly. ನಮ್ಮ ಜನಪ್ರಿಯ ಯೋಜನೆಯನ್ನ, ನಮ್ಮ ಜನಪ್ರಿಯ ನಾಯಕತ್ವವನ್ನ ಇವತ್ತು ಇಡೀ ಏನು ನಮ್ಮ ಜನಪ್ರಿಯ 5 ಗ್ಯಾರಂಟಿ ಯೋಜನೆಗಳು ಇಡೀ ರಾಷ್ಟ್ರವ್ಯಾಪಿ ಚರ್ಚೆ ಆಗ್ತಾ ಇದಾವೆ. ಇದನ್ನ ದಾರಿ ತಪ್ಪಿಸಕ್ಕೋಸ್ಕರ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಿಜೆಪಿ ಜೆಡಿಎಸ್ ಎಲ್ಲ ಸಂಪೂರ್ಣವಾಗಿ ಕೊಚ್ಚಿ ಹೋಗ್ತದೆ ಅನ್ನೋ ಒಂದು ಭಯದಿಂದ ಇವತ್ತು ಇವರು ಏನು ಜೆಡಿಎಸ್ ನ ಎಚ್.ಡಿ. ಕುಮಾರಸ್ವಾಮಿ ಅವರು ಎಚ್.ಡಿ. ದೇವೇಗೌಡರಿಗೆ ಇವ್ರಿಗೆ ಸಹಿಸಕ್ ಆಗ್ತಾ ಇಲ್ಲ. ಈ ಭಾಗದಲ್ಲಿ ಏನು ಒಕ್ಕಲಿಗರ ಲೀಡರ್ ಡಿ.ಕೆ. ಶಿವಕುಮಾರ್ ಅವರು ಆಗಿ ಮಹಾನ್ ನಾಯಕ ಆಗ್ತಾರೆ ಅಂತಕ್ಕಂಥ ಒಂದು ಇದರಿಂದ ಇವತ್ತು ಇದನ್ನ ಡೈವರ್ಟ್ ಅವ್ರು ಮಾಡ್ತಾ ಇದ್ದಾರೆ ಹೊರತು ನಾವು ಮಾಡ್ತಾ ಇಲ್ಲ. ನನ್ನ ವಿನಂತಿ ಲಾಸ್ಟ್ಗೆ ಒಂದು ಈ ಸರ್ಕಾರಕ್ಕೆ ನೋಡ್ರಿ, 25ರಾಗ ಏನಾಯ್ತು, 24ರ ಬರಗಾಲ ಆಯ್ತು, 25ರಾಗ ಅತಿವೃಷ್ಟಿ ಆಯ್ತು, ಈಗ 26 ಅತಿವೃಷ್ಟಿನೂ ಐತಿ, ಅನಾವೃಷ್ಟಿನೂ ಐತಿ. ಜನ ರೈತರು ಕಂಗೆಟ್ಟಿದಾರ. ಕಳೆದ ವರ್ಷ ನಕಲಿ ಬೀಜಗಳು ಕರ್ನಾಟಕ ರಾಜ್ಯ ಬೀಜ ನಿಗಮದಿಂದನೇ ಪ್ರೊವೈಡ್ ಆದಂಥದ್ದು ಕಲಬುರಗಿ ವಿಭಾಗ, ಹಾವೇರಿ ವಿಭಾಗ, ಜೇವರ್ಗಿ ವಿಭಾಗದಾಗ ಬೆಳೆನ ಅವ್ರ ಕೈಗೆ ಸಿಗಲಿಲ್ಲ. ರೈತರು ಕಂಗಾಲಾಗಿ ಹೋಗಿದಾರ. ಅದಕ್ಕೆ ಒಂದು ಸಾಲ ಮಾಡಿರ್ತಾರ, ಬೀಜಕ್ಕೆ ಕೂಡ ಸಾಲ ಮಾಡಿರ್ತಾರ. ರೈತರು ಹಾಳಾಗಿ ಹೋಗ್ತಾ ಇದಾರ, ಕಂಗೆಟ್ಟಿದಾರ. ನೀವು ನಿಮ್ಮ ಈ ಲೂಟಿ ವ್ಯವಹಾರ, ಜನರ ಹಿತ ಇಲ್ಲ, ಜನರ ಲೂಟಿ ನಡೀತಾ ಇದೆ, ರೈತರ ಲೂಟಿ ನಡೀತಾ ಇದೆ. ನಾನೇನು ಕೇಳ್ತಾ ಇದ್ದೀನಿ ಅಂತಂದ್ರೆ, ಈ ಸಂದರ್ಭದಲ್ಲಿ ನೊಂದ ರೈತರಿಗೆ ಕನಿಷ್ಠ ಪಕ್ಷ ಎಕರೆಗೆ 50,000 ರೂಪಾಯಿ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ವಿನಂತಿ ಮಾಡ್ಕೊಂಡಿದ್ದಾರೆ ಈ ಸರ್ಕಾರಕ್ಕೆ. ನೊಂದ ರೈತರಿಗೆ ಈ ರೈತರಿಗೆ ಇನ್ನೊಂದು ಇವ್ರು ಹೇಳಿದ್ರು, ಬೆಳೆ ಬೆಳಿಬೇಡ್ರಿ ರೈತರಿಗೆ ನೀರಿಲ್ಲ ಅಂತ ಹೇಳಿದ್ರಿ. ನೀವು ಇವ್ರ ಮೇಲೆ ಕದ್ದ ಮುಚ್ಚೆ ಕಾವೇರಿ ನದಿ ನೀರು ಬಿಟ್ಟಿದ್ದು ಆರೋಪ ಐತಿ. ಅದನ್ನ ನೀವು ಮಾಡಿದ್ರಿ ಬಿಡಿ, ಆರೋಪ ಇದೆ. ನಾವು ಬಿಡ್ಲಿಲ್ಲ ಆ ರೀತಿ ಯಾವಾಗಲೂ ಬಿಟ್ಟಿಲ್ಲ. ಸಮಯ ಆಯ್ತು. ರೈತರ ಪರವಾಗಿ ಸರ್ಕಾರ ಇರಬೇಕು ಅಂತ ಹೇಮಾದ್ರಿ ಅವರು, ಉಮೇಶ್ ಗೌಡರು, ಬಾಲಕೃಷ್ಣ ಅವರು, ದಿನೇಶ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಬಿಡದಿ ಟೌನ್ಶಿಪ್ ವಿಚಾರ ತಾರಕಕ್ಕೇರಿದೆ. 500 ದಿವಸಗಳ ಕಾಲ ಶಾಂತಿಯುತ ಹೋರಾಟವನ್ನು ಆ ಭಾಗದ ರೈತರು ಮಾಡ್ತಾ ಇದ್ರು. ಯಾವಾಗ ಭೂಮಿಗೆ ಸರ್ವೆ ಮಾಡೋಕ್ಕೆ ಬಂದ್ಬಿಟ್ರು, ತಮ್ಮ ಭೂಮಿಗೆ ಬಂದ್ಬಿಟ್ರು ಅಧಿಕಾರಿಗಳು, ಅವರ ಆಕ್ರೋಶದ ಕಟ್ಟೆ ಹೊಡಿತು, ಪೊರಕೆ ಸೇವೆ ಮಾಡಿದ್ದಾರೆ, ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ರೈತರ ಆಕ್ರೋಶದ ಒಂದು ಪರಿ, ಆ ರೈತರ ಮೇಲೆ ಈಗ FIR ಆಗಿದೆ. ಇವತ್ತು ದೇವೇಗೌಡರು ವಿಶೇಷವಾಗಿ ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ ಅನ್ನುವಂತಹ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಆದರೆ ಸರ್ಕಾರ ರೈತ ಹಿತವನ್ನು ಕಾಯಲಿ ಅನ್ನುವಂಥ ವಿನಂತಿಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.